ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶ್ರೀಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಚಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗ ಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವನೆಯಲ್ಲಿ ಇಂದಿನ ಸದ್ಭಾವಗೋಷ್ಠಿಗೆ ಗುರುದೇವರ ನೆನೆಯಿನ ಮೂಲಕ ಚಾಲನೆಯಿರತಕ್ಕಂಥ ಗೌರವ ನಿಲುಗಲ್ಲವರಿಗೆ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವನೆಯ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸರ್ವ ಶರಣ ಬಂಧುಗಳಿಗೂ ಭಕ್ತಿಯ ಶರಣಾರ್ಥಿಗಳಪ್ಪ. ಶರಣಾರ್ಥಿಗಳು. ಇಂದು ದಯಾನಂದ ನೂಲಿಯಪ್ಪ ಅವರಿಂದ 61ನೇ ಶಿವ ಅನುಭವದ ಒಂದು ಚಿಂತನೆಯನ್ನ ಅನುಭವವನ್ನು ನಮ್ಗೆ ಎಡೆ ಮಾಡಲಿದ್ದಾರೆ. ಅಪ್ಪರನ್ನ ಸ್ವಾಗತಿಸೋಣ. ಶರಣಾರ್ಥಿ ಅಪ್ಪರ ಪ್ರಾರಂಭಿಸಿರಪ್ಪ. ಎಲ್ಲರಿಗೂ ಶರಣಾರ್ಥಿಗಳು. ಅನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಶರಣರ ಶಿವಯೋಗವನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು ನೋಡಿಕೊಂಡು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ ಹೇಗೆ ಆಯಿತು, ಅದರ ಒಳಗಡೆ ಏನಿದೆ, ಅದರ ಭಾಗಗಳು ಯಾವುವು ನೋಡಿಕೊಂಡ್ವಿ. ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು ಅನ್ನೋದನ್ನ ನೋಡಿಕೊಂಡು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡ್ವು.
ವಿಕಸನ ಕ್ರಮ 5ರಲ್ಲಿ ಚಕ್ರಗಳು ಯಾವುವು, ಅವುಗಳಲ್ಲಿರುವ ಲಿಂಗಗಳು ಯಾವುವು, ಅವುಗಳ ಮಹತ್ವವೇನು ನೋಡಿಕೊಂಡು ವಿಕಸನ ಕ್ರಮ 6ರಲ್ಲಿ ದೀಕ್ಷೆಯ ಬಗ್ಗೆ, ಇಷ್ಟಲಿಂಗದ ಅಂತರಂಗದಲ್ಲಿ ಏನಿದೆ ಅನ್ನೋದನ್ನು ನೋಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನಾವು ಚಕ್ರಲಿಂಗಗಳ ಪ್ರಾರ್ಥನೆ ಮಾಡಿಕೊಂಡ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ನೋಡಿಕೊಂಡು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು ಸುದೀರ್ಘವಾದ ಅಧ್ಯಯನ ನೈಟ್ ಟಿವಿ ಆಫ್ ಮಾಡ್ಬಿಡ್ರಿ. ಯಾವಾಗ ನೀವು ಬರ್ತೀರಲ್ರಿ ಆಮೇಲೆ ಬೇಮಕಂತೀನಿ ನಾನು. ಶತ ಏಕದ ನೆಲೆಮನೆ ಅಂತ ಒಂದು ಸುದೀರ್ಘ ಅಧ್ಯಯನದಲ್ಲಿ ನಾವು ಈಗ ತೊಡಗಿದ್ದೇವೆ. ಅದು ಒಂದು ಸುದೀರ್ಘವಾದ ಅಧ್ಯಯನ. ಶರಣರ ಶಿವಯೋಗದಲ್ಲಿ ಶತ ಏಕದ ನೆಲೆಮನೆ, ಆ 101 ಕೋಣೆಗಳು ಹೇಗಿವೆ, ಅಲ್ಲಿ ಏನೇನಿವೆ ಅಂತ ವಚನಗಳ ಒಂದು ಆಧಾರದ ಮೇಲೆ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಪ್ರಾಣಲಿಂಗಿ ಸ್ಥಳದಲ್ಲಿ ನಾವಿದ್ದೀವಿ. ಪ್ರಾಣಲಿಂಗಿ ಅಂಗಸ್ಥಳಗಳು 5, ಜಂಗಮಲಿಂಗ ಲಿಂಗಸ್ಥಳಗಳು 12. ಅದರಲ್ಲಿ ನಾವು ಜೀವಾತ್ಮ ಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿಪ್ರಸಾದ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ, ಜ್ಞಾನ ಪಾದೋದಕ ಸ್ಥಳ ಅಂತ ಅಭ್ಯಸನ ಮಾಡ್ತಾ ಇದ್ದೀವಿ. ಹೋದ್ಸಾರಿ ನಾವು ಅಂತ್ಯಪ್ರಸಾದಿ ಸ್ಥಳ ಅಂತ ಆರಂಭ ಮಾಡಿದ್ವಿ. ಸಮಯದ ಅಭಾವದಿಂದ ಅಥವಾ ನಮಗೆ ಸಮಯವಾಗಿದ್ದರಿಂದ ನಾವು ಅರ್ಧ ಒಂದು ಅಂತ್ಯಪ್ರಸಾದಿ ಸ್ಥಳದ ಬಗ್ಗೆ ನೋಡ್ಕೊಂಡಿದ್ವಿ. ಅಂದ್ರೆ ಏನು ಅಂತ್ಯಪ್ರಸಾದಿ ಅಂದ್ರೆ ಏನು? ಆತ ಎಲ್ಲವನ್ನು ಈಗ ತನ್ನ ಸಾಧನೆಯಿಂದ ಪಡೆದು ಬಿಟ್ಟಿದ್ದಾನೆ. ಇನ್ನು ಮತ್ತೆ ಏನಾದ್ರೂ ಪಡಿಬೇಕಾ ಅನ್ನೋದು ಏನು ಉಳಿದಿಲ್ಲ. ಅರ್ಚನ, ಅರ್ಪಣ, ಅನುಭವ ಎಲ್ಲವೂ ಇಲ್ಲಿ ಅಂತ್ಯವಾಗ್ತಾ ಇದೆ ಅಂತ್ಯಪ್ರಸಾದ ಸ್ಥಳದಲ್ಲಿ. ಅದನ್ನ ನಾವು ನೋಡ್ಕೊಂಡ್ವಿ. ಅದು ಹೇಗಿರುತ್ತೆ ಅಂತ ಎಲ್ಲವನ್ನೂ ನೋಡ್ಕೊಂಡ್ರಿ. ಪಂಚವಿಂಶತಿ ತತ್ವಗಳು ಹಾಗೂ ಚತುರ್ವಿಂಶತಿ ತತ್ವಗಳು ಆತ್ಮದ ಮೂಲಕ ಪರಮಾತ್ಮನೊಂದಿಗೆ ಹೇಗೆ ಬೆರೀತವೆ ಅನ್ನೋದನ್ನ ಹೋದ ಸಾರಿ ನಾವು ನೋಡಿದ್ವಿ. ಅದನ್ನೊಂದು ವಚನಗಳ ಮೂಲಕವೂ ಅಧ್ಯಯನ ಮಾಡಿದ್ವಿ. ಸ್ವಲ್ಪ 2 ವಚನಗಳನ್ನ ನೋಡಿ ನಾವು ಅಲ್ಲಿಗೆ ನಿಲ್ಲಿಸಿದ್ವಿ. ಇವತ್ತು 61ನೆಯ ನಮ್ಮ ರೇಣುಕಣ್ಣ ಹೇಳಿದ ಹಾಗೆ ಭಾಗ 61ರ ಒಂದು ಶಿವಯೋಗದ ಅಧ್ಯಯನಕ್ಕೆ ಹೋಗೋಣ. ಎಲ್ಲರೂ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಲಲಾಟದ ಮೇಲೆ ಹಾಗೇನೆ ಎದೆಯ ಮೇಲೆ ಲಿಂಗವನ್ನ ಧರಿಸಿಕೊಂಡು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕಂತ ತಮ್ಮಲ್ಲಿ ಒಂದು ಕಳಕಳಿಯ ಬಿನ್ನಹ ಮಾಡಿಕೊಂಡು ನಾವು ಈಗ ಮುಂದೆ ಈ ಅಂತ್ಯಸ್ಥಳದ ಒಂದು ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡೋಣ. ಅಂತ್ಯಪ್ರಸಾದಿ ಸ್ಥಳದಲ್ಲಿ ನೋಡಿ, ಈ ಪರಮಾತ್ಮನಿಗೆ ನಾವು ಕೆಲವೊಂದು 5 ಲಕ್ಷಣಗಳನ್ನ ಕೊಟ್ಟಿದ್ದೀವಿ. ಏನು ಅವು 5 ಲಕ್ಷಣಗಳು? ಯಾವಾಗ್ಲೂ ನಾವು ಅಂತಿರ್ತೀವಿ, ಏನು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಆ 5 ಲಕ್ಷಣಗಳು ಯಾವುವು? 1 ಸತ್ ಲಕ್ಷಣ. ಆತ್ಮನ ಲಕ್ಷಣ ಸತ್. ಸತ್ ಅಂದ್ರೆ ಏನು? ಸತ್ ಅಂದ್ರೆ ಚಿರಂತನ ಅಸ್ತಿತ್ವ. ಆ ಪರಮನ ಒಂದು ಅಸ್ತಿತ್ವ ಹೇಗಿದೆ ಅಂದ್ರೆ ಅದು ಇಡೀ ವಿಶ್ವಕ್ಕೆ ಆಧಾರವಾಗಿದೆ. ಸಪ್ತ ವಿಭಕ್ತಿ ಕಾರಕಗಳಿಗೆ ಆಶ್ರಯವಾದ ವಸ್ತುವು ಸತ್. ಅದು ಕರ್ತೃವೃತ್ತಿ ಇರಲಿ, ಕರ್ಮವೃತ್ತಿ ಇರಲಿ, ಕರಣವೃತ್ತಿ ಇರಲಿ, ಸಂಪ್ರದಾನ ವೃತ್ತಿ ಇರಲಿ, ಅಪಾದಾನ ವೃತ್ತಿ ಇರಲಿ, ಸಂಬಂಧ ವೃತ್ತಿ ಇರಲಿ ಮತ್ತು ಅಧಿಕರಣ ವೃತ್ತಿಗಳಿರಲಿ, ಅವಕ್ಕೆಲ್ಲ ಅಧಿಷ್ಠವನಾಗಿರೋದು ಮತ್ತು ಈ ವೃತ್ತಿ ವ್ಯವಹಾರದಲ್ಲಿ ಮಾತ್ರ ಸಿಲುಕದೇ ಇರೋದು. ಅದೆಲ್ಲ ಆಗುತ್ತೆ ಅವನಿಂದಲೇ, ಆದ್ರೆ ಆತ ಅದರಲ್ಲಿ ಸಿಲುಕದಿರೋಲ್ಲ. ಆತ ಬರೀ ಸಾಕ್ಷಿಯಾಗಿ ಇರ್ತಾನೆ. ಮತ್ತೆ ಆತ ತ್ರಿಕಾಲಾಬಾಧಿತ. ಯಾರು? ಆ ಪರಮ. ಹೀಗಾಗಿ ಸಪ್ತವಿಭಕ್ತಿಗಳು ಇವೆಲ್ಲ ಕರ್ತೃವೃತ್ತಿ, ಕರ್ಮವೃತ್ತಿ, ಕರ್ಣವೃತ್ತಿ, ಸಂಪ್ರದಾನ ವೃತ್ತಿ, ಇವೆಲ್ಲ 7 ಕೆಲವೊಂದು ವೃತ್ತಿಗಳಿವೆ. ಹಾಗೇನೆ ಚಿತ್ ಲಕ್ಷಣ ಅಂದ್ರೆ ಏನು? ಚಿತ್ ಎಂದ್ರೆ ಜ್ಞಾನ, ಎಂದೆಂದೂ ಅಡಗದ ನಶಿಸದ ಜ್ಞಾನ. ಇದರಲ್ಲಿ 2 ವಿಧ ಇರ್ತಾ ಇದೆ. ಒಂದು ಜನ್ಯ ಜ್ಞಾನ, ಇನ್ನೊಂದು ಅಜನ್ಯ ಜ್ಞಾನ. ಈಗ ನೋಡಿ, ಒಂದು ವಸ್ತುವಿನ ಜ್ಞಾನವು ಜನ್ಯ ಜ್ಞಾನ ಅಂದ್ರೆ ನಾನು ಹುಟ್ಟು ಬರ್ತೀನಿ, ನನಗೆ ತಿಳುವಳಿಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಆರಂಭವಾದ ಮೇಲೆ ನನಗೆ ತೋರಿಸ್ತಾರೆ, ಇದು ಹೀಗಿದೆ, ಇದು ಹೀಗಿದೆ. ಅದೆಲ್ಲ ನನ್ನ ಮೆದುಳಿನಲ್ಲಿ ನಾನು ಸೇಖರಣೆ ಮಾಡ್ತಾ ಹೋಗ್ತೀನಿ. ಒಂದು ಹೊಸ ವಸ್ತು. ಈಗ ನಾವು ಚಿಕ್ಕವರಿರುವಾಗ ಮೊಬೈಲ್ ಇರಲಿಲ್ಲ, ಈಗ ಮೊಬೈಲ್ ಬಂದಿದೆ, ನಮಗೆ ಅದರ ಪರಿಚಯ ಆಗಿಬಿಟ್ಟಿದೆ. ಯಾರು ಹೇಳ್ತಾರೆ? ನಾವು ಕಲಿತೀವಿ. ಅದ್ರ ಮುಂದಿರುತ್ತೆ, ಅದು ಹೇಗೆ ಆಪರೇಟ್ ಮಾಡಬೇಕು, ಹೇಗೆ ನೋಡಬೇಕು, ಎಲ್ಲಿ ಬಟನ್ನು, ಏನು ಎಲ್ಲ ಗೊತ್ತಾಗೋಕೆ ಹಿಡಿತೆ. ಅದು ಜನ್ಯ ಜ್ಞಾನ. ಅಂದ್ರೆ ಒಂದು ವಸ್ತುವಿನ ಜ್ಞಾನವನ್ನ ಗುರುತಿಸೋದು, ಅಭ್ಯಸನ ಮಾಡುವುದು ಒಂದು ಇದೆ. ಏನು? ಜ್ಞಾನ. ನನ್ನ ಜ್ಞಾನೇಂದ್ರಿಯಗಳ ಮೂಲಕ ಅವುಗಳನ್ನ ನಾನು ಪಡ್ಕೋತೀನಿ. ಮತ್ತೊಂದೇನಿದೆ? ಅಜನ್ಯ ಜ್ಞಾನ. ಈಗ ನಾವು ಲಿಂಗ ಪೂಜೆ, ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀವಿ, ಶಿವಯೋಗದಲ್ಲಿ ತೊಡಗ್ತಾ ಇದ್ದೀವಿ.
ಅಲ್ಲಿರುವ ಲಿಂಗಗಳು ಹೇಗೆ, ಪ್ರವೃತ್ತಿ ಮಾರ್ಗ ಅಂದ್ರೆ ಏನು, ನಿವೃತ್ತಿ ಮಾರ್ಗ ಅಂದ್ರೆ ಏನಂದ್ರೆ ಇದು ಅಭ್ಯಸನ. ಎಂತ ಅಭ್ಯಸನ? ಶಿವಾನುಭವದಿಂದ ದಿನನಿತ್ಯ ಈ ಸ್ವಾನುಭವದ ನೆಲೆಯಲ್ಲಿ ಬಂದು ಇಲ್ಲಿ ಈ ತರದ ಒಂದು ಶಿವಾನುಭವ ಪಡೆಯೋದಿದೆಯಲ್ಲ, ಅದು ಅಜನ್ಯ ಜ್ಞಾನ ಅನಿಸ್ತಾ ಇದೆ. ಹೀಗಾಗಿ ಈ ಅಜನ್ಯ ಜ್ಞಾನವೂ ಸಹ ನಮಗೆ ಬೇಕೇ ಬೇಕು. ಅದರಿಂದಲೇ ನಮ್ಮ ಶಿವಯೋಗದ ಸಿದ್ಧಿಯಾಗಿ ಶಿವಜ್ಞಾನ ದೊರಕಿ ನಾವು ಮುಕ್ತಿಪಥದಲ್ಲಿ ಸಾಗಬೇಕಾಗ್ತಾ ಇದೆ. ಹೀಗಾಗಿ ಆ ಚಿತ್ ಅನ್ನೋದು ಜ್ಞಾನ, ಸತ್ ಅನ್ನೋದು ಚಿರಂತನ ಅಸ್ತಿತ್ವ, ಆನಂದ ಲಕ್ಷಣ. ಈ ಚಿತ್ತೇ ಆನಂದವಾಗಬೇಕು. ಇಲ್ಲೂ ಕೂಡ ಎರಡು ತೆರನಾಗಿದೆ. ಏನು? ಈ ನಮ್ಮಲ್ಲಿರೋ ಒಂದು ಆನಂದ. ಹೇಗೆ ಹೇಳಿ? ಒಂದು ವಿಷಯಾನಂದ, ಇನ್ನೊಂದು ಅಖಂಡಾನಂದ. ಈಗ ನೋಡಿ, ನನಗೆ ಹಸುವಾಗಿದೆ, ವಿಪರೀತ ಹಸಿವಾಗಿದೆ, ಹೋಗಿ ಊಟ ಮಾಡ್ತೀನಿ, ಆರಾಮ್ ಅನಿಸ್ತಾ ಇದೆ ಹೊಟ್ಟೆ ತುಂಬಿದ ನಂತರ. ಅದು ಏನು? ವಿಷಯಾನಂದ. ಒಂದು ಒಳ್ಳೆ ಮೂವಿ ನೋಡಿ ಬರ್ತೀನಿ ಅಥವಾ ಚಲನಚಿತ್ರ ನೋಡಿ ಬರ್ತೀನಿ, ಅದು ವಿಷಯಾನಂದ. ಏನೋ ಒಂದು ಪ್ರವಾಸಕ್ಕೆ ಹೋಗಿ ಬರ್ತೀನಿ, ಅಲ್ಲಿ ದೃಶ್ಯಗಳನ್ನ ನೋಡ್ತೀನಿ, ಅಲ್ಲಿಯೂ ಅಷ್ಟೇ ವಿಷಯಾನಂದ ಅವೆಲ್ಲ. ಅಥವಾ ಆ ವಿಷಯಾನಂದವನ್ನ ತಾವು ಲೌಕಿಕಾನಂದ ಅಂತಲೂ ಕರೆದ್ರೂ ನಡೆಯುತ್ತೆ. ಆದ್ರೆ ಆದ್ರೆ ನಿಜವಾದ ಅಖಂಡಾನಂದ ಯಾವುದು? ಶಿವಯೋಗದ ಶಿವಾನಂದವೇ ಅಖಂಡಾನಂದ. ಈ ಅಖಂಡಾನಂದ ಯಾಕೆ ಬೇಕಂದ್ರೆ ಅದು ಶಿವಯೋಗದ ಮೂಲಕ ದಿನನಿತ್ಯ ಇಷ್ಟಲಿಂಗದ ಮೂಲಕ ಸಿಗುತ್ತೆ. ಅದು ಯಾಕೆ ಬೇಕು? ಈ ಅಖಂಡಾನಂದ ಅಥವಾ ಈ ಶಿವಾನಂದ ವಿಷಯಾನಂದದ ಮೇಲೆ ನಿಯಂತ್ರಣ ಹೊಂದಿದೆ. ಅದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿದ್ರೆ ನಾವು ವಿಷಯಾನಂದದಲ್ಲಿಯೇ ಉಳಿದು ಬಿಟ್ಟು ಬಂದ್ರೆ ನಮ್ಮ ಅಧೋಗತಿಗೆ ನಾವು ತಳ್ಳಲ್ಪಡ್ತೀವಿ. ಹೀಗಾಗಿ ಶಿವಯೋಗದ ಮೂಲಕ ದಿನನಿತ್ಯ ಇಷ್ಟಲಿಂಗದ ಮೂಲಕ ಆ ನಿರೀಕ್ಷೆಯಲ್ಲಿ ನಾವು ಈ ಶಿವಾನಂದನವನ್ನು ಪಡೆದಾಗ ಆ ವಿಷಯಾನಂದದತ್ತ ಸೆಳೆಯೋದು, ಆ ವಿಷಯಾನಂದದಲ್ಲಿಯೇ ಮುಳುಗಿರೋದು, ಆ ವಿಷಯಾನಂದದಲ್ಲಿಯೇ ನಾವು ಅದೊಂದು ಚಟ ಅಥವಾ ಅದನ್ನು ಬಿಟ್ಟಿರೋಕೆ ನಾನು ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ಆ ವಿಷಯಾನಂದದಲ್ಲಿ ನಾವು ತೊಡಗಿರೋಕೆ ಹೋದ್ರೆ ನಾವು ಖಂಡಿತ ಅಲ್ಲಿ ಅನಾಹುತಗಳು ಸಂಭವಿಸ್ತಾ ಇವೆ. ಹೀಗಾಗಿ ಆ ವಿಷಯಾನಂದದ ಮೇಲೆ ಏನಾದರೂ ನಿಯಂತ್ರಣ ಬೇಕಲ್ಲ, ಅದಕ್ಕೆ ನಮಗೆ ಶಿವಯೋಗದ ಮೂಲಕ ಇಷ್ಟಲಿಂಗ ಪೂಜೆ ಒಂದೇ ದಾರಿಯಾಗಿದೆ. ಸತ್ಲಕ್ಷಣ ಆಯಿತು, ಚಿತ್ ಲಕ್ಷಣ ಆಯಿತು, ಆನಂದ ಲಕ್ಷಣ ಆಯಿತು. ಇದು ಸಚ್ಚಿದಾನಂದ. ಇಲ್ಲಿಗೆ ಮುಗಿತು. ನಿತ್ಯ ಮುಂದಿನ ಒಂದು ಲಕ್ಷಣ ನಿತ್ಯ. ಅಂದ್ರೆ ಆ ಆನಂದ ಏನು ನಮಗೆ ಶಿವಾನಂದ ಶಿವಯೋಗದ ಮೂಲಕ ಇಷ್ಟಲಿಂಗದ ಪೂಜೆಯ ಮೂಲಕ ಏನು ಸಿಗುತ್ತಲ್ಲ, ಅಲ್ಲಿ ಆನಂದವೇ ನಿತ್ಯ. ಅದಕ್ಕೆ ಕಡಿಮೆ ಆಯಿತು, ಹೆಚ್ಚಾಯಿತು, ಇವತ್ತಿಲ್ಲ ನಾಳೆ ಇದೆ, ಈ ತರ ಇಲ್ಲ. ಅದು ಯಾವಾಗ್ಲೂ ಸತತವಾಗಿ ನಿತ್ಯವಾಗಿ ಇರ್ತದೆ. ಈ ದೃಶ್ಯ ಜಗತ್ತಿನ ಅಭಾವ ಚತುಷ್ಟಯಗಳು ಇರೋದಿಲ್ಲ. ಯಾವಾಗ ನಮಗೆ ಆ ಆನಂದ ಸಿಕ್ಕಾಗ, ಆ ಶಿವಾನಂದ ಸಿಕ್ಕಾಗ ಏನಾಗುತ್ತೆ, ನಮ್ಮಲ್ಲಿ ಅಭಾವ ಭಾವಗಳಿರಲ್ಲ. ಯಾವುವು ಅಭಾವಗಳೆಲ್ಲ? 4 ಒಂದು ಅಭಾವ ಭಾವಗಳಿವೆ. ಒಂದು ಪ್ರಾಗಭಾವ. ಏನು ಪ್ರಾಗಭಾವ? ಮಣ್ಣಿನಲ್ಲಿ ಮಡಿಕೆ ಇಲ್ಲ ಎನ್ನುವುದು ಪ್ರಾಗಭಾವ. ಅಂದ್ರೆ ಏನು? ಈಗ ಒಂದು ಮಡಿಕೆ ನಾವು ನೋಡ್ತೀವಿ, ಮಣ್ಣು ನೋಡ್ತೀವಿ. ಬರೀ ಮಣ್ಣು ನೋಡಿದ್ರೆ ಮಡಿಕೆ ಆಗೋದಿಲ್ಲ. ಆ ಮಣ್ಣನ್ನು ತೆಗೆದುಕೊಳ್ಬೇಕು, ಅದನ್ನ ಸರಿಯಾಗಿ ನೀರು ಹಾಕಿ ಸರಿ ಪ್ರಮಾಣದಲ್ಲಿ ಹಾಕಿ ಅದೊಂದು ಮಡಿಕೆಯ ರೂಪ, ಚಕ್ರ ಕುಂಬಾರ ಮಡಿಕೆ ಹೇಗೆ ಮಾಡ್ತಾನೆ ಹಾಗೆ ಮಾಡಬೇಕು, ಅದನ್ನು ಸುಡಬೇಕು. ಇದೆಲ್ಲ ಏನು? ಮಣ್ಣಿನಿಂದ ಮಡಿಕೆ ಆಗೋದು. ಆದ್ರೆ ಬರೀ ಮಣ್ಣನ್ನು ನೋಡಿದಾಗ ಅಲ್ಲಿ ಮಡಿಕೆ ಇಲ್ಲ. ಅದಕ್ಕೆ ಪ್ರಾಗಭಾವ ಅಂತಾರೆ. ಅದು ಪ್ರಾಗಭಾವ. ಪ್ರಧ್ವಂಸಾಭಾವ ಅಂದ್ರೆ ಏನು? ಆ ಮಾಡಿದ ಮಡಿಕೆಯನ್ನು ತಗೊಳ್ತೀರಾ ನೀವು, ಅದನ್ನ ತಗೊಂಡು ಪಟ್ ಅಂತ ಒಡೆದು ಬಿಟ್ರೆ ಏನಾಗುತ್ತೆ? ಅದು ಧ್ವಂಸವಾಗಿಬಿಡುತ್ತೆ. ಅದನ್ನ ಮತ್ತೆ ಮಡಿಕೆ ಮಾಡೋಕೆ ಬರೋಲ್ಲ. ಅದು ಪ್ರಧ್ವಂಸಾಭಾವ. ಇನ್ನೊಂದು ಅನ್ಯೋನ್ಯ ಭಾವ ಅಂತ ಬರ್ತಾ ಇದೆ. ಘಟವು ಪಟವಲ್ಲ, ಪಟವು ಘಟವಲ್ಲ, ಘಟದ ಬಯಲು ಬೇರೆ, ಪಟದ ನೂಲು ಬೇರೆ. ಇದು ಅನ್ಯೋನ್ಯ ಭಾವ. ಅಂದ್ರೆ ಏನು? ಈಗ ನನ್ನ ದೇಹ ಇದೆ, ನನ್ನ ದೇಹದ ಮೇಲೆ ಹಾಕೊಂಡಿರೋ ಒಂದು ಬಟ್ಟೆ ಇದೆ. ಆ ಬಟ್ಟೆನೇ ಬೇರೆ, ನಾನೇ ಬೇರೆ. ನನ್ನನ್ನು ತಯಾರಾಗಿರುವ ನಾನು ಏನಿದೆಯಲ್ಲ, ನನ್ನನ್ನು ತಯಾರು ಮಾಡಿದ ಘಟಕಗಳೇ ಬೇರೆ, ನನ್ನ ಜೀವಾತ್ಮವೇ ಬೇರೆ. ಆದ್ರೆ ಆ ಪಟ, ಅದಕ್ಕೆ ಜೀವ ಇಲ್ಲ. ಅದು ಬಟ್ಟೆಯನ್ನ ನೇಕಾರ ಅದನ್ನ ನೇಯ್ದಿದ್ದಾನೆ, ಬಟ್ಟೆಯಿಂದ ಅದಾಗಿದೆ. ಆದರೆ ಘಟದ ಮೇಲೆ ಆ ಪಟವನ್ನು ನಾನು ಹಾಕೊಳ್ಳೇಬೇಕು. ಹಾಗೇನೆ ನಾನು ಬರೀ ಮೈಲಿ ಇರೋಕ್ಕಾಗಲ್ಲ. ಯಾಕೆ? ಇಬ್ಬರ ನಡುವೆ, ಆ ಘಟ ಮತ್ತು ಪಟದ ನಡುವೆ ಒಂದು ಅನ್ಯೋನ್ಯಾಭಾವ ಇದೆ. ಅತ್ಯಂತ ಭಾವ ಅಂದ್ರೆ ವಾಯುವಿಗೆ ರೂಪು ಇಲ್ಲ. ಮಣ್ಣಿನ ದೃಷ್ಟಿಯಿಂದ ಮಡಿಕೆ ಎಂದೂ ಇಲ್ಲ. ಆ ತರ ಅತ್ಯಂತ ಭಾವ ಅಂದ್ರೆ ಏನಂದ್ರೆ ಅದು ಅತ್ಯಂತವಾಗಿ ಈ ವಾಯು ಎಲ್ಲಿ ಇಲ್ಲ ಹೇಳಿ ಅದಕ್ಕೆ. ಆದ್ರೆ ಅದನ್ನ ನಾವು ನೋಡೋಕ್ ಬರುತ್ತಾ? ಇಲ್ಲ. ತಂಪು ಬಿಸಿ ಅದು ಗೊತ್ತಾಗುತ್ತೆ, ಆದ್ರೆ ವಾಯುವಿಗೆ ರೂಪ ಇಲ್ಲ. ಅದು ಅತ್ಯಂತ ಭಾವ, ಅತ್ಯಂತವಾಗಿ ಹರಡಿದೆ. ಹೀಗೆ ಅನೇಕ ಒಂದು ಭಾವಗಳಿವೆ. ಕೊನೆಯಲ್ಲಿ ಬರೋದು ಪರಿಪೂರ್ಣ ಲಕ್ಷಣ. ಏನದು ಪರಿಪೂರ್ಣ ಲಕ್ಷಣ? ಈ ಪರಮನ ಲಕ್ಷಣದಲ್ಲಿ ಕೊನೆಯದು 5ನೇ ಲಕ್ಷಣ
ಪಂಚಲಕ್ಷಣಗಳಲ್ಲಿ 5ನೇದು. ನಿತ್ಯವೇ ಪರಿಪೂರ್ಣ, ಅದು ಕಾಲ ಪರಿಚ್ಛಿನ್ನತೆ, ವಸ್ತು ಪರಿಚ್ಛಿನ್ನತೆ, ದೇಶ ಪರಿಚ್ಛಿನ್ನತೆ, ಅಂದ್ರೆ ಯಾವುದಕ್ಕೂ ಈ ನಮ್ಮ ಪರಮ ಯಾವುದರಿಂದಲೂ ಅವನು ನಿಯಂತ್ರಿಸಲ್ಪಡೋಲ್ಲ. ಪರಿಚ್ಛಿನ್ನತೆ ಅಂದ್ರೆ ಏನು? ಅವನು ಹೀಗಿದ್ದಾನೆ, ಹಾಗಿದ್ದಾನೆ, ಈ ದೇಶದಲ್ಲಿ ಮಾತ್ರ ಇದ್ದಾನೆ, ಆ ದೇಶದಲ್ಲಿ ಇಲ್ಲ, ಈ ಕಾಲದಲ್ಲಿ ಅಷ್ಟೇ ಬರ್ತಾನೆ, ಆ ಕಾಲದಲ್ಲಿ ಇಷ್ಟು ಬರ್ತಾನೆ, ಅವನು ಈ ಈ ಯುಗದಲ್ಲಿ ಹೆಚ್ಚು ಪಾಪಗಳು ಆದಾಗ ಅವನು ಅವತರಿಸಿ ಬರ್ತಾನೆ ನಮ್ಮನ್ನು ಕಾಪಾಡಲಿಕ್ಕೆ ಅಂತ ಏನ್ ಹೇಳ್ತಾರಲ್ಲ, ಆ ತರದ ಯಾವುದೇ ಕಾಲ ನಿಬಂಧನೆಗೆ ಈ ಪರಿಪೂರ್ಣ ಲಕ್ಷಣ ಇರುತ್ತೆ. ಅಂದ್ರೆ ಪರಮ ಆಗ್ಲೇ ಬರ್ತಾನೆ, ಈಗ ಬರೋಲ್ಲ, ಯಾವಾಗ ಪಾಪದ ಕೊಡ ತುಂಬುತ್ತೋ ಅವಾಗ ಅವನು ಬರ್ತಾನೆ ಅಂತ ಕೆಲವೊಂದು ಮಾತುಗಳನ್ನ ತಾವು ಕೇಳಿರಬಹುದು. ಆ ತರ ಈ ಪರಮ ಇಲ್ಲ. ಅವನು ಯಾವುದೇ ವಸ್ತು ಆಗಲಿ, ದೇಶವಾಗಲಿ, ಕಾಲವಾಗಲಿ ಅವುಗಳಿಂದ ಆತ ನಿಬಂಧಿತನಾಗಿಲ್ಲ. ಹೀಗಾಗಿ ಅಲ್ಲಮ ಪ್ರಭುದೇವರೇ ಅದನ್ನ ಸುಂದರವಾಗಿ ಹೇಳ್ತಿದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಘಟಪಟದ ಭಿತ್ತಿಯಂತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಘಟಪಟದ ಭಿತ್ತಿಯಂತೆ ಭಿನ್ನವೆಂಬ ಹಾಗೆ ಇಹುದು, ತಿಳಿದು ನೋಡಿದಡೆ ಭಿನ್ನ ಉಂಟೆ. ಘಟದೊಳಗಣ ಬಯಲು, ಪಟದೊಳಗಣ ನೂಲು, ಭಿತ್ತಿಯ ಮೃತ್ತಿಕೆಯಂತೆ ಒಂದಲ್ಲದೆ ಎರಡಿಲ್ಲ. ದೇಹಿಗಳೊಳಗೆ ಗುಹೇಶ್ವರನಲ್ಲದೆ ಮತ್ತಾರೂ ಇಲ್ಲ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1179. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಅನ್ಪೂರ್ಣಕ್ಕ. ಶರಣಪ್ಪಾಜಿ. ಶರಣು. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ ನೋಡಿ, ನಾನು ಹೇಳಿದ್ದೆ ಇಲ್ಲಿ ನಮ್ಮ ಪ್ರಭುದೇವರು ಹೇಳ್ತಿದ್ದಾರೆ. ಘಟವೆಂದರೆ ದೇಹ, ಪಟವೆಂದರೆ ಬಟ್ಟೆ, ನಾನು ಮೇಲೆ ಹಾಕಿಕೊಂಡಿರೋ ಬಟ್ಟೆ. ದೇಹದ ಮೇಲೆ ಬಟ್ಟೆ ಇರುವಾಗ ಬೇರೆ ಬೇರೆ ಅನಿಸ್ಬಹುದು. ಏನು? ನಾನು ಬೇರೆ, ಆ ಬಟ್ಟೆ ಬೇರೆ ಅಂತ ಅನಿಸ್ಬಹುದು. ಅವು ಭಿನ್ನವಾಗಿರದೆ ಪರಸ್ಪರ ಪೂರಕವಾಗಿವೆ. ಹೇಗೆ ಹೇಳಿ? ನನಗೆ ಈಗ ಅಂಗಿ ಹೊಲಿಸ್ಬೇಕಾಗಿದೆ, ನಾನು ದರ್ಜಿ ಹತ್ರ ಹೋಗ್ತೀನಿ, ನನ್ಗೆಲ್ಲ ಅವನು ಉದ್ದಳತೆಯ ಆ ಅಳತೆ, ಈ ಅಳತೆ, ತೋಳು ಉದ್ದಬೇಕೋ ಇದು ಬೇಕೋ ಏನೇನೋ ಕೇಳಿ ನನ್ನ ದೇಹಕ್ಕೆ ಅದು ಹೇಗೆ ಆಗಬೇಕೋ ಹಾಗೆ ಅದನ್ನ ಪರಸ್ಪರ ಪೂರಕವಾಗಿ, ನನ್ನ ದೇಹಕ್ಕೆ ಹೇಗೆ ಬೇರೆ ಬೇರೆ ದೇಹ ಬೇರೆ ಬೇರೆ ಇರುತ್ತೆ, ಹಾಗೇನೆ ಅವನು ಅದನ್ನ ಅಳೆದು ಆ ಬಟ್ಟೆನ ತಯಾರು ಮಾಡ್ತಾನೆ. ಹೀಗಾಗಿ ಪರಸ್ಪರ ಪೂರಕ ಇರುತ್ತೆ ಆ ಬಟ್ಟೆ ಆಗ್ಲಿ ನಾನಾಗ್ಲಿ. ಈ ದೇಹದೊಳಗಿನ ಬಯಲು, ನೂಲಿನಿಂದಾದ ಪಟವು ಗೋಡೆಯಲ್ಲಿರುವ ಮಣ್ಣಿನಂತೆ ಅದು ಬೇರೆ ಬೇರೆಯಾಗಿರದೆ ಒಂದೇ ಆಗಿದೆ. ಹಾಗಂತ ಈ ಅಂದ್ರೆ ಏನು? ಘಟದೊಳಗಿನ ಒಂದು ಬಯಲಿದೆಯಲ್ಲ, ಅಂದ್ರೆ ನನ್ನೊಳಗಿನ ಬಯಲು, ಮತ್ತೆ ಪಟದೊಳಗಿನ ನೂಲು, ಇವು ಮತ್ತು ಗೋಡೆಯಲ್ಲಿರುವ ಮಣ್ಣಿನಂತೆ ಅದು ಬೇರೆ ಬೇರೆಯಾಗಿರದೆ ಒಂದೇ ಆಗಿದೆ, ಒಂದಲ್ಲದೆ ಎರಡಿಲ್ಲ. ಅನ್ಯೋನ್ಯವಾಗಿಯೇ ಹಾಗೆಯೇ ನಮ್ಮ ದೇಹದಲ್ಲಿ ಪರಮಾತ್ಮನನ್ನು ಬಿಟ್ಟು ಯಾರೂ ಇರೋದಿಲ್ಲ. ನನ್ನ ಘಟದೊಳಗೆ ಬಯಲು, ಆ ಪಟದೊಳಗೆ ನೋಡಿ, ಈಗ ಪಟದೊಳಗೆ ಅಂದ ತಕ್ಷಣ ನಾನು ಹಾಕಿಕೊಂಡಿರುವ ಬಟ್ಟೆಯೊಳಗೆ ನೂಲನ್ನು ತೆಗೆದುಬಿಟ್ಟಿದ್ದಾದ್ರೆ ಆ ಪಟ ಹೇಗೆ ಆಗುತ್ತೆ ಹೇಳಿ? ಆ ಬಟ್ಟೆ ಎಲ್ಲ ಹರಿದು ಹೋಗ್ಬಿಡುತ್ತೆ. ಪಟದೊಳಗೆ, ಬಟ್ಟೆಯೊಳಗಿನ ಒಂದು ಮುಖ್ಯ ಭೂಮಿಕೆ ಏನು? ಆ ನೂಲು. ಅದನ್ನ ತೆಗೆದ್ರೆ ಪಟವಾಗಿರೋದಿಲ್ಲ. ಹಾಗೇನೆ ಗೋಡೆಯನ್ನು ಹೇಗೆ ಕಟ್ಟಿರ್ತೀವಿ? ಮಣ್ಣಿನ ಇಟ್ಟಿಗೆಗಳಿಂದ ನಾವು ಒಂದು ಗೋಡೆ ಕಟ್ಟಿದೀವಿ ಅಂತ ಇಟ್ಕೊಳ್ಳಿ. ಅದರದ್ದೇನು? ಗೋಡೆ ಅಂದ ತಕ್ಷಣ ಏನು? ಅದರೊಳಗಿರುವ ಮಣ್ಣೆ. ಆ ಮಣ್ಣು ಬಿಟ್ಟು ಗೋಡೆ ಇರುತ್ತಾ? ನೂಲಿಲ್ದೆ ಒಂದು ಬಟ್ಟೆ ಇರುತ್ತಾ? ಹಾಗೇನೆ ನನ್ನೊಳಗೆ ಆ ಬಯಲು ಇಲ್ಲದೆ ನನ್ನ ದೇಹ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಮರು. ದೇಹಿಗಳೊಳಗೆ ಗುಹೇಶ್ವರನಲ್ಲದೆ ಮತ್ತಾರು ಇಲ್ಲ. ಹೇಗೆ? ಆ ಪಟದೊಳಗಿನ ನೂಲಿನಂತೆ, ಗೋಡೆಯೊಳಗಿನ ಮಣ್ಣಿನಂತೆ ಅವುಗಳನ್ನು ಹೇಗೆ ಬೇರ್ಪಡಿಸೋಕೆ ಬರಲ್ವೋ ಹಾಗೇನೆ ನನ್ನೊಳಗಿರುವ ಘಟದೊಳಗನ ಬಯಲು, ದೇಹಿಗಳೊಳಗೆ ಯಾರಿದ್ದಾರೆ ಆ ಬಯಲಲ್ಲಿ? ಪರಮ. ದೇಹಿಗಳೊಳಗೆ ಗುಹೇಶ್ವರನಲ್ಲದೆ ಮತ್ತಾರು ಇಲ್ಲ ಅನ್ನೋದು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ನಮ್ಮೊಳಗೆ ಯಾವಾಗಲೂ ಗುಹೇಶ್ವರ ಪರಮನೇ ಇರ್ತಾನೆ. ಹೇಗೆ ಇರ್ತಾನೆ? ಪಟದೊಳಗನ ನೂಲಿನಂತೆ, ಭಿತ್ತಿಯ ಮೃತ್ತಿಕೆಯಂತೆ ಒಂದಲ್ಲದೆ ಎರಡಿಲ್ಲ ಅನ್ನೋದು ಎಷ್ಟು ಸುಂದರವಾಗಿ ಹೇಳ್ತಿದ್ದಾರೆ ಉಪಮೆಗಳೊಂದಿಗೆ. ಹೀಗಾಗಿ ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ಅಲ್ಲಮ ಪ್ರಭುದೇವರ ಇನ್ನೊಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಜ್ಞಾತೃವೇ ಅರಸುವುದು, ಜ್ಞಾನವೇ ಅರಿಯುವುದು, ಜ್ಞೇಯವೇ ನಿಶ್ಚಯಿಸುವುದು. ಈ ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿವಿಧ ಸಾಧನದಿಂದ ಲಿಂಗವನರಸಿ, ಲಿಂಗವನರಿದು, ಲಿಂಗವ ಬೆರೆಸಿ ಲಿಂಗವಾದ. ಮತ್ತೆ ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿವಿಧ ಭ್ರಾಂತಿಯ ಸೂತಕ ಹೋಯಿತು, ನಿಜವಾಯಿತು ಕಾಣ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ
1205. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶರಣ. ಜ್ಞಾತೃ, ಜ್ಞಾನ ಮತ್ತು ಜ್ಞೇಯ ಅಂದ್ರೆ ಏನು? ಯಾರು ಹೇಳ್ತೀರಿ? ಜ್ಞಾತೃ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು? ಇವು ಮೂರು ತ್ರಿಪುಟಿಗಳಂತಾರಪ್ಪವ್ರೆ. ಜ್ಞಾತೃ ಅಂತಂದ್ರೆ ಅರಿಯುವವ, ಹೌದು. ಜ್ಞಾನ ಅಂದ್ರೆ ಅರಿಯುವುದು, ಜ್ಞೇಯ ಅಂದ್ರೆ ಅರಿಯಲ್ಪಡುವಂತ ವಸ್ತು, ವಿಷಯ. ಅವು ಹ್ಞೂನ್ರಿ ವಿಷಯ. ಅವು ಮೂರನ್ನು ಜ್ಞಾತೃ, ಜ್ಞಾನ, ಜ್ಞೇಯ ಮೂರನ್ನು ಇವು ತ್ರಿಪುಟಿಗಳಂತಾರಪ್ಪವ್ರೆ. ಹೌದು ಹೌದು ಅಕ್ಕ, ಹೌದು, ಸರಿ ಆಯ್ತು. ಅದಕ್ಕೆ ನೋಡಿ, ಇದನ್ನ ಈಗ ತಾಯಿ ಹೇಳಿದ್ರಲ್ಲ, ಹಾಗೆ ತಾವು ಇಲ್ಲೆಲ್ಲಾದ್ರೂ ಬರ್ದ್ಕೊಂಡು ಇಟ್ಕೊಳ್ಳಿ ಇದನ್ನ. ಯಾಕಂದ್ರೆ ಈ ಜ್ಞಾತೃ, ಜ್ಞಾನ, ಜ್ಞೇಯ ಅನ್ನೋದು ಸಾವಿರಾರು ವಚನಗಳಲ್ಲಿ ಬರೋದಿದೆ. ಮುಂದೆ ನೀವು ಐಕ್ಯ ಸ್ಥಳಕ್ಕೆ ಹೋದಾಗ ಇದು ಮೇಲಿಂದ ಮೇಲೆ ಬರುತ್ತೆ. ಇದಕ್ಕೆ ಯಾವಾಗ್ಲೂ ನೀವು ಕಂಠಸ್ಥ ಮಾಡಿ. ಜ್ಞಾತೃ ಅಂದ್ರೆ ತಾಯಿ ಹೇಳಿದ್ರು ಅರಿಯುವವನು. ಈಗ ನಾನು ಸ್ವಾನುಭಾವದ ನೆಲೆಯಲ್ಲಿ ಬಂದು ಈ ಶಿವಯೋಗದ ವರ್ಗವನ್ನ ಕೇಳ್ತಾ ಇದ್ದೀನಿ, ವ್ಯಾಖ್ಯಾನವನ್ನ ಕೇಳ್ತಾ ಇದ್ದೀನಲ್ಲ, ನಾನು ಜ್ಞಾತೃ. ಏನ್ ಹೇಳ್ತಿದ್ದಾರೆ ಇಲ್ಲಿ? ಶಿವಜ್ಞಾನದ ಕುರಿತು ಹೇಳ್ತಾ ಇದ್ದಾರೆ. ಅರಿಯುವುದು ಜ್ಞಾನ, ಶಿವಜ್ಞಾನ. ಅರಿವಿನ ವಿಷಯ ಏನಿದೆ ಇಲ್ಲಿ? ಆ ಶಿವಯೋಗ ಹೇಗೆ ಮಾಡಿಕೊಳ್ಳಬೇಕು, ಶಿವಯೋಗ ಬಂದರೆ ಏನು ಅನ್ನೋ ಒಂದು ವಿಷಯ ಇಲ್ಲಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಇದು ತ್ರಿಪುಟಿ ಅಂತಾರೆ. ಜ್ಞಾತೃ, ಜ್ಞಾನ, ಜ್ಞೇಯ ಎಂಬ ತ್ರಿಪುಟಿ. ಆದಿಪ್ರಸಾದಿಯ ಶರಣನು ಈ ತ್ರಿಪುಟಿಯ ಮೂಲಕ ಮಹಾಲಿಂಗವನ್ನ ಶೋಧಿಸ್ತಾನೆ, ಅರಿತಾನೆ. ಜ್ಞಾತೃ, ಜ್ಞಾನ, ಜ್ಞೇಯವೆಂಬ ತ್ರಿವಿಧ ಜ್ಞಾನದಿಂದ ಲಿಂಗವನರಿಸಿ, ಲಿಂಗವನರಿದು, ಲಿಂಗವ ಬೆರೆಸಿ, ಲಿಂಗವಾದ ಮತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲಿದೆ ಆ ಮಹಾಲಿಂಗ? ಆಜ್ಞಾ ಚಕ್ರದಲ್ಲಿದೆ. ಆಜ್ಞಾ ಚಕ್ರ. ಅಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಂದ ಶುರು ಮಾಡ್ಬೇಕು? ಆಚಾರಲಿಂಗ. ಸರ್ವಮಂಗಳ ತಾಯಿ ಸ್ವಲ್ಪ ನೀವು ಇರಿ, ಬೇರೆಯವರು ಹೇಳಿ. ಆಚಾರಲಿಂಗದಿಂದ ಮುಂದೆ ಎಲ್ಲಿ ಹೋಗೋದು? ಸ್ವಾಧಿಷ್ಠಾನ ಗುರುಲಿಂಗಕ್ಕೆ ಹೋಗೋದು. ಸ್ವಾಧಿಷ್ಠಾನದಲ್ಲಿ ಮುಂದೆ ಶಿವಲಿಂಗ, ಜಂಗಮಲಿಂಗ, ಶಿವಲಿಂಗಕ್ಕೆ ಹೋಗೋದು, ಪ್ರಸಾದ ಲಿಂಗಕ್ಕೆ ಹೋಗೋದು, ಆಮೇಲೆ ಮಹಾಲಿಂಗ. ಇದು ಯಾವಾಗ ಹೋಗ್ತೀರಾ ನೀವು? ಯಾವಾಗ ಮಾಡ್ಕೊಳ್ತೀರಾ ಇದನ್ನ? ಶಿವಯೋಗ ಮಾಡುವಾಗ. ಶಿವಯೋಗ ಮಾಡುವಾಗ ನಮ್ 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 ಮಂ 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 ಶಿಂ ಸಿಂ ಸಿಂ ವಾಂ 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 ಯಂ 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 ಓಂ ಓಂ ಓಂ. ಅಲ್ಲಿ ಹೀಗೆ ನಿಧಾನವಾಗಿ ನಾವು ಮಾಡ್ತಾ ಇದ್ದೀವಲ್ಲ, ಅದು ಶಿವಯೋಗದಲ್ಲಿ ಲಿಂಗವ ನರಿಸಿ, ಲಿಂಗವ ನರಿದು, ಲಿಂಗವ ಬೆರೆಸಿ, ಲಿಂಗವಾದ ಮತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಏನಾಗ್ತಾ ಇದೆ? ಮಹಾಲಿಂಗಕ್ಕೆ ನೀವು ಹೋದಾಗ ಅವನಿಗೆ, ಅಂದ್ರೆ ನಾನಾಗ್ಲಿ ನೀವಾಗ್ಲಿ, ಲಿಂಗಾಂಗ ಸಾಮರಸ್ಯ ಸಿದ್ಧಿಯನ್ನ ನಾವು ಪಡೆದುಕೊಂಡ ನಂತರ ಈ ಜ್ಞಾತೃ, ಜ್ಞಾನ, ಜ್ಞೇಯವೆಂಬ ತ್ರಿವಿಧ ಭ್ರಾಂತಿ ಸೂತಕ ಹೋಗಿ ಬಿಡುತ್ತದೆ. ಅಲ್ಲಿ ಜ್ಞಾತೃಭಾವದ ಸಂಘವಿಲ್ಲ, ಜ್ಞೇಯದ ಕಲ್ಪನೆ ಇಲ್ಲ, ಜ್ಞಾನಿಸುವ ಕ್ರಿಯೆ ಕೂಡ ಸ್ತಬ್ಧವಾಗ್ತಾ ಇದೆ. ತ್ರಿಪುಟಿಯನ್ನೇ ಅವಲಂಬಿಸಿದ ಭ್ರಾಂತಿ ಸೂತಕ ಕೂಡ ಅಂತ್ಯವಾಗ್ತಾ ಇದೆ. ಕೇವಲ ಶಿವ ಸತ್ಯ ಮಾತ್ರ ಉಳಿತಾ ಇದೆ. ಆ ಸತ್ಯದ ಚಿರಂತನ ಅನುಭವ ಪಡೆಯುವ ಶರಣ ಅಂತ್ಯಪ್ರಸಾದಿಸ್ತಲಿ ಅಂತ ಕರೀತಾ ಇದ್ದಾರೆ. ಹೀಗಾಗಿ ಈ ಅಂತ್ಯಪ್ರಸಾದಿಯ ಬದುಕು ಅಗಾಧವಾಗಿದೆ. ಅದು ತರಂಗರಹಿತ ಸಾಗರದಂತೆ ಪ್ರಶಾಂತವಾಗಿರ್ತಾ ಇದೆ. ನಿರಭ್ರಾಕಾಶದಂತೆ ಗಂಭೀರ, ತುಲಿದ ಬಾಳೆಯಂತೆ ಕೋಮಲ, ಜ್ಯೋತಿಯಂತೆ ದೇದೀಪ್ಯಮಾನ, ಮಹಾವೃಕ್ಷದಂತೆ ಸ್ಥಿರ, ಬಾಲರವಿಯಂತೆ ಆಹ್ಲಾದಕರ ಮತ್ತು ಚೊಕ್ಕ ಬಂಗಾರದಂತೆ ನಿಖರವಾಗಿರ್ತಾ ಇದೆ ಈ ಅಂತ್ಯಪ್ರಸಾದಿ ಸ್ಥಳೀಯ ಸ್ವರೂಪ. ಹೀಗಾಗಿ ನೀವು ನೆನಪಿಸ್ಕೊಂಡ್ರೆ ಇಲ್ಲಿ ನೋಡಿ, ಅಂತ್ಯಪ್ರಸಾದಿಯ ಬದುಕು ಹೇಗಂದ್ರೆ, ಬೆಳಗ್ಗೆ ನೋಡಿ ನೀವು ಆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ. ನೀವು ವಾಕಿಂಗ್ ಹೋದಾಗ ನೋಡಿ ಬಾಲರವಿಯಂತೆ, ಅದು ನೋಡೋಕೆ ಸುಂದರ. ಅದೇ 2 ಗಂಟೆ ಮಧ್ಯಾಹ್ನದ ಬಿಸಿಲು ನೋಡೋಕ್ಕಾಗುತ್ತಾ? ರವಿ ನೋಡೋಕ್ಕಾಗುತ್ತಾ? ಆಗೋಲ್ಲ. ಹೀಗಾಗಿ ಅಂತ್ಯಪ್ರಸಾದಿಯ ಬದುಕು ಒಂದು ತರಂಗರಹಿತ ಸಾಗರ, ಒಂದು ಸುಂದರವಾದ ನೀಲಾಕಾಶ, ಹಾಗೇನೆ ಸುಲಿದ ಬಾಳೆಯಂತೆ ಕೋಮಲ, ಜ್ಯೋತಿಯಂತೆ ದೇದೀಪ್ಯಮಾನ ಅಂತಿದ್ದಾರೆ, ಮಹಾವೃಕ್ಷದಂತೆ ಸ್ಥಿರ. ಹೀಗಾಗಿ ಅನ್ನಮಯ ಪಂಚಕೋಶಗಳು ಯಾವುವು? ಬೇಡ ಅಕ್ಕ, ನೀವು ಬೇಡ, ಇಲ್ಲಿದೆ, ಅವ್ರು ಬೇರೆಯವ್ರು ಹೇಳಿ. ಅನ್ನಮಯ, ಆನಂದಮಯ,
ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಹಾ, ಇಲ್ಲಿ ಪಕ್ಕಕ್ಕಿದೆ ನೋಡಿ. ಎಲ್ಲದ್ರ ಒಳಗಿರೋದು ಆನಂದಮಯ ಕೋಶ, ಅದರ ಹೊರಗಡೆ ವಿಜ್ಞಾನಮಯ, ಮನೋಮಯ, ಪ್ರಾಣಮಯ, ಅನ್ನಮಯ. ಈಗೇನ್ ನಾವು ಸ್ಥೂಲ ಕಾಣಿಸ್ತಾ ಇದೆಯಲ್ಲ, ಇದು ಅನ್ನಮಯ. ಹಾಗೇನೆ ಸೂಕ್ಷ್ಮದಲ್ಲಿ ಪ್ರಾಣಮಯ, ಮನೋಮಯ. ಹಾಗೇನೆ ಒಳಗಡೆ ಹೋದಾಗ ಕಾರಣದಲ್ಲಿ ವಿಜ್ಞಾನಮಯ, ಆನಂದಮಯ ಅಂತ ಶರೀರ ಇದೆ. ಏನಾಗುತ್ತೆ, ಅನ್ನಮಯ ಕೋಶ ಮೊದಲು ಮಾಡಿ ಆನಂದಮಯ ಕೋಶ ಅಲ್ಲಿ ತನಕ ಈ ಎಲ್ಲಾ ಪಂಚಕೋಶಗಳು ಅಂದ್ರೆ ಇವು ಒಂದು ಪದರ ತರ ಇರ್ತಾ ಇದೆ, ಒಂದೊಂದೇ ಲೇಯರ್ಸ್ ತರ ಇರುತ್ತೆ. ಅದು ಸುಲಿದಾಗ ಇನ್ನೂ ಮುಂದೆ ಅಂದ್ರೆ ಏನು, ನಾನು ಆನಂದಮಯ ಕೋಶದ ತನಕ ಹೋದೆ, ಒಳಗಿರೋ ಕೋಶದ ತನಕ ಹೋದೆ. ಎಲ್ಲಿದೆ ಅದು ಕೋಶ? ಇಲ್ಲಿದೆ ನೋಡಿ. ಈ ಕೋಶದ ತನಕ ಹೋದೆ. ಅದ್ರ ಮುಂದೆ ಏನಿದೆ? ಅಲ್ಲೇನಿಲ್ಲ. ಮತ್ತೇನಾದ್ರೂ ಸುಲಿಯೋಕೆ ಯಾವುದಾದ್ರೂ ಪರದೆ ಇದೆಯಾ? ಅಲ್ಲಿ ಪದರಿದೆಯಾ? ಇಲ್ಲ. ಇನ್ನು ಮುಂದೆ ಸುಲಿಯಬಾರದಂತೆ ಉಳಿದ ಅವಸ್ಥೆ ಈ ಅಂತ್ಯಸ್ಥಲಿಯದು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ನಾವು ಅನ್ನಮಯ ಕೋಶ, ಈ ಶಿವಯೋಗದಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವನ್ನೆಲ್ಲ ಪಂಚಕೋಶಗಳನ್ನ ಒಳಗೆ 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 ಹೋಗಿ ಕೊನೆಗೆ ಎಲ್ಲಿ ಹೋಗ್ತೀವಿ? ಆ ಆತ್ಮ ಇದೆಯಲ್ಲ, ಅದು ಆನಂದಮಯ ಕೋಶದ ಒಳಗಿರೋದು ಆತ್ಮ. ಆ ಆತ್ಮದನ್ನು ಸುಲಿಯೋಕ್ಕಾಗೋಲ್ಲ. ಆತ್ಮವನ್ನು ಈಗ ನಾವು ಶಿವಾತ್ಮವನ್ನಾಗಿ ಮಾಡಿಕೊಂಡು ಕೊನೆಗೆ ಮುಗೀತಲ್ಲಿಗೆ. ಆ ಉಳಿದ ಅವಸ್ಥೆ ಏನಿದೆಯಲ್ಲ, ಆತ್ಮವನ್ನು ನಾವು ಯಾವಾಗ ರೀಚ್ ಆಗ್ತೀವೋ, ಮುಟ್ತೀವೋ, ಅದು ಅಂತ್ಯಸ್ಥಲಿಯ ಒಂದು ಸ್ಥಳವಾಗಿರ್ತಾ ಇದೆ. ಹೀಗಾಗಿ ಅವಿದ್ಯೆಯಿಂದ ಈ ಉತ್ಪನ್ನವಾಗಿವೆ ಯಾವುವು? ನಮ್ಮಲ್ಲಿ ಆಶೆ, ಅಜ್ಞಾನ, ಅಂಧಕಾರ, ಇವೆಲ್ಲ ಪಂಚಕೋಶಾವರಣ, ರಾಗ, ದ್ವೇಷ, ಬಂಧು ಬಾಂಧವರ ವ್ಯಾಮೋಹ, ಅನಾತ್ಮ ಭ್ರಾಂತಿ. ಅನಾತ್ಮ ಭ್ರಾಂತಿ ಅಂದ್ರೆ ಏನಂದ್ರೆ, ಈ ನನ್ನಲ್ಲಿ ಆತ್ಮ ಇದೆ ಆದ್ರೆ ಅದು ಶಿವಾತ್ಮ ಅಲ್ಲ ಅನ್ನೋದು ಅನಾತ್ಮ ಭ್ರಾಂತಿ. ಇತ್ಯಾದಿ ಇವೆಲ್ಲ ಚಿತ್ತದಲ್ಲಿ ತೋರಿ ಶಿವಯೋಗದ ಮೂಲಕ ಅಲ್ಲಿಯೇ ನಾವು ಲಯ ಮಾಡ್ಕೊಳ್ಬೇಕು. ಲಯ ಮಾಡ್ಕೊಂಡ್ರೆ ಆ ಚಿತ್ತ ಆವಾಗ ನಿರ್ಮಲವಾಗ್ತಾ ಇದೆ. ಶಿವಯೋಗಿಯು ಆಗ ಚಿಜ್ಯೋತಿಯೊಂದನ್ನು ಉಳಿದು ಆತನಿಗೆ ಬೇರೆ ಏನೂ ಕಾಣೋದಿಲ್ಲ, ಬೇರೆ ಏನೂ ಕಾಣೋಲ್ಲ. ಅವನಿಗೆ ಅಂತ್ಯಪ್ರಸಾದಿ ಅಂತಾರೆ. ಆ ಚಿಜ್ಯೋತಿ ಕಾಣಿಸಿದ ನಂತರ ಇವೆಲ್ಲ ಏನ್ ಮಾತಾಡ್ತೀವಲ್ಲ, ರಾಗ, ದ್ವೇಷ, ಬಂಧು ಬಾಂಧವರು, ವ್ಯಾಮೋಹ, ಅದು ಇದು ಲೌಕಿಕ ಒಂದು ಸಂಭಾಷಣೆ, ಇವೆಲ್ಲವೂ ನಿಧಾನವಾಗಿ ನಮಗೇನೋ ಅದು ಯಾಕೋ ಬೇಡ ಶುರುವಾಗುತ್ತೆ. ಯಾಕೆ ಹೇಳಿ? ನಾವು ಈಗ ಅಂತ್ಯಪ್ರಸಾದಿ ಆಗ್ಬಿಡ್ತಾ ಇದ್ದೀವಿ. ಎಲ್ಲವೂ ದೊರಕಿತಪ್ಪ, ಈಗ ನನಗೇನು ಬೇಡ ಅನ್ನೋದೇ ಅಂತ್ಯಪ್ರಸಾದಿ. ಈಗ ಜೀವನು ಈಗ ಏನಾಗಿದ್ದಾನೆ? ಸಾಕ್ಷಾತ್ ಶಿವಸ್ವರೂಪನಾಗಿದ್ದಾನೆ. ಏನಾಗಿತ್ತು? ಅವಿದ್ಯೆಯಿಂದಾಗಿ ಅವನು ತನ್ನ ನಿಜ ರೂಪವನ್ನ ಮರೆತಿದ್ದ. ಅದು ನಿಜ ಕೂಡ. ನಾನು ಏನಾಗಿದ್ದೆ? ದೇಹವೇ ತಾನೆಂದು ಭಾವಿಸಿಬಿಟ್ಟಿದ್ದೆ. ಈ ದೇಹೋಹಂಭಾವವು ಕರ್ಮ ಮಾಡಲು ಪ್ರೇರೇಪಿಸಿತು. ಅದ್ ಮಾಡು, ಇದ್ ಮಾಡು, ಈ ಮಾಡು, ಅದ್ ಮಾಡು ಅಂತ ಹೇಳೋಕ್ ಶುರು ಮಾಡಿತು. ಆ ಕರ್ಮದಿಂದ ಮಾಗಿ ಬಂದ ಫಲಗಳೇ ಎರಡಾಗಬಹುದು. ಒಂದು ಸುಖ ಆದ್ರೂ ಸಿಗಬಹುದು, ಇಲ್ಲ ದುಃಖ ಆದ್ರೂ ಆಗಬಹುದು. ಅದನ್ನು ಅನುಭವಿಸಲೇಬೇಕಲ್ವೇ ನಾನು? ಅದನ್ನ ಅನುಭವಿಸಿದೆ. ಆದ್ರೆ ವಾಸ್ತವಿಕವಾಗಿ ನನ್ನೊಳಗಿರುವ ಆತ್ಮ ನಿರ್ಲಿಪ್ತ ಆಗ್ತಾ ಇದೆ. ಅಹಂಕಾರ, ಮಮಕಾರ ಭಾವನೆಗಳು ಅವನಲ್ಲಿ ತೋರಿದಂತೆ ಕಂಡರೂ, ಯಾರಲ್ಲಿ? ಆ ಆತ್ಮನಲ್ಲಿ ತೋರಿದಂತೆ ಕಂಡರೂ ಅವನು ಭಾವವಿರಹಿತನಾಗಿರ್ತಾನೆ. ಯಾಕೆ? ಅವನು ಶಿವಾತ್ಮ. ಆ ಭಾವನೆಗಳ ಸಂಬಂಧ ಅವನಿಗಿರೋಲ್ಲ. ಅದು ಹೇಗೆಂದ್ರೆ ಆಕಾಶ ಮತ್ತು ಪಕ್ಷಿಯಂತೆ. ನೋಡಿ, ಆಕಾಶ ನಿರವಯವಾಗಿರ್ತಾ ಇದೆ, ಪಕ್ಷಿ ಸಾವಯವ. ಆ ಪಕ್ಷಿಯ ಸಂಪರ್ಕ ಇದ್ದಂತೆ ನೋಡಿ, ಆಕಾಶದಲ್ಲಿ ಎಷ್ಟೊಂದು ಪಕ್ಷಿಗಳು ಹಾರಾಡ್ತಾ ಇದ್ದು ಇಲ್ಲಿ ನೋಡಿ, ಆಕಾಶದಲ್ಲಿ ನೋಡಿ ಹೇಗೆ ಎಲ್ಲಾ ಪಕ್ಷಿಗಳು ಹಾರಾಡ್ತಾ ಇವೆ. ಆದ್ರೆ ಅದಕ್ಕೂ ಆಕಾಶಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ನೋಡಿ, ಇಲ್ಲ. ಯಾಕೆ? ಆಕಾಶ ಅದು ನಿರವಯ, ಪರಿಪೂರ್ಣ, ಪರಬ್ರಹ್ಮ, ಪರಶಿವಾಕಾಶದಲ್ಲಿ ಈ ಜೀವ ಅಂತ ಕೋಟ್ಯಾಂತರ ಪಕ್ಷಿಗಳು. ಇಲ್ಲಿ ಕಾಣೋ ಪಕ್ಷಿಗಳು ಅಷ್ಟೇ ಅಲ್ಲ, ನಾವು ಕೂಡುವೆ. ಏನು? ಕೋಟ್ಯಾಂತರ ಪಕ್ಷಿಗಳು, ಜೀವಿಗಳು, ಚರಾಚರ ಜೀವಿಗಳು ಎಲ್ಲ ಬಂದು ಜನನ ಮರಣ ಬಿಡುದು, ಭಾವ ಹಿಡಿದು ಹಾರಾಡ್ತವೆ. ಸ್ವಲ್ಪ ದಿವಸ ಹುಟ್ಟಿ ಬರ್ತೀವಿ, ನಾವೆಲ್ಲ ಬಾಳನ್ ಮಾಡ್ತೀವಿ, ಇಲ್ಲಿಂದ ನಿರ್ಗಮಿಸ್ತೀವಿ. ಹೀಗಾಗಿ ಏನ್ ಗೊತ್ತಾ, ಇಲ್ಲಿ ಎರಡು ವಿಷಯ, ಆ ಆಕಾಶ ಮತ್ತು ಈ ಪಕ್ಷಿ. ಆ ಪಕ್ಷಿ ನಾನಾದ್ರೆ ಆಕಾಶ ಪರಮ. ನೂರಾರು ಭಾವ ವಿಕಾರಗಳಿರ್ತಾ ಇವೆ ನಮಗೆ. ಯಾಕೆ? ಈ ಹಾರಾಡೋ ಪಕ್ಷಿಗಳನ್ನ ನೋಡಿ. ಆದರೆ ನನ್ನಲ್ಲಿರುವ ವಿಕಾರಗಳು ಆತ್ಮ ಆಕಾಶಕ್ಕೆ ಸಂಬಂಧವಿಲ್ಲ. ಯಾಕೆ? ಆ ಶಿವಾತ್ಮ ಇದ್ದಾನೆ. ಆ ಶಿವಾತ್ಮನು ನಿಸ್ಸಂಗ. ಇದು ಅರ್ಥ ಮಾಡಿಕೊಳ್ಳಬೇಕು. ಟೇಬಲ್ ಕೊಡಬಾರ್ದಾಗಿತ್ತವ, ಸಣ್ಣ ಟೇಬಲ್ ಬಗ್ಗಿ ಬಗ್ಗಿ ಬರೀತಾಳ.
ಆತ್ಮ ಏನಿದೆಯಲ್ಲ ನನ್ನ ಒಳಗೆ ಇರೋದೆಲ್ಲ, ಅದು ಆತ್ಮ ಏನಿದೆ ಅಂದ್ರೆ ಅದು ಶಿವಾತ್ಮ ಅನ್ನೋದನ್ನ ನಾವು ಯಾವಾಗ್ಲೂ ಅರ್ಥಕೊಳ್ಬೇಕು. ಅಲ್ಲಿ ಆತ್ಮನಲ್ಲಿ ನನ್ನಲ್ಲಿರುವ ಆತ್ಮನಿಗೆ ಯಾವುದೇ ವಿಕಾರಗಳಿರೋಲ್ಲ. ಇದನ್ನ ಅರಿತುಕೊಳ್ಬೇಕು. ಯಾಕೆ? ನನ್ನಲ್ಲಿರುವ ಆತ್ಮ ಶಿವಾತ್ಮವಾಗಿದೆ, ನಿರ್ವಿಕಾರವಾಗಿದೆ, ಅದು ಜೀವನ್ಮುಕ್ತವಾಗಿದೆ. ಹೀಗಾಗಿ ಜೀವಾತ್ಮವು ತನ್ನ ಪರಿಮಿತಿಗಳ ಕಳಚಿ ಅನಂತ ಪರಮಾತ್ಮನಲ್ಲಿ ಸಮಾಲೀನಗೊಂಡಿದೆ. ನಾವು ನೋಡಿದ್ವಿ ಆಗ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ಈ ಮೂರು ಒಂದು ಹಂತಗಳನ್ನ ನಾವು ನೋಡಿದ್ವಿ. ಜೀವಾತ್ಮ ತನ್ನ ಪರಿಮಿತಿಗಳನ್ನ ಕಳಚಿ ಅಂತರಾತ್ಮನಾಗಿ ನಂತರ ಪರಮಾತ್ಮನಲ್ಲಿ ಹೋಗುವ ಪ್ರಕ್ರಿಯೆಯೇ ಶಿವಯೋಗವಾಗಿದೆ. ಯಾವಾಗ ನಾವು ಪರಮಾತ್ಮನಲ್ಲಿ ಸಮಾಲೀನವಾಗ್ತೀವೋ, ಲಿಂಗಾಂಗ ಸಮರತಿಯಲ್ಲಿ ಉತ್ತುಂಗ ಸ್ಥಿತಿಗೆ ಹೋಗ್ತೀವೋ, ಅವನನ್ನೇ ಒಬ್ಬ ಅಂತ್ಯಪ್ರಸಾದಿ ಅಂತ ಕರೀತಾ ಇದ್ದಾರೆ. ಹೀಗಾಗಿ ಅದನ್ನ ಅರ್ಥ ಮಾಡಿಕೊಂಡು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನವನ್ನ ಬರ್ತಾ ಇದೆ, ಓದಿ ಯಾರಾದ್ರೂ ಶ್ರೀ ಗುರು ಬಸವಲಿಂಗಾಯನ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ತಾಯಿಯವ್ರನ್ನ ಮೊದಲು ಓದಿದ್ರ ವಚನವನ್ನ ಅಕ್ಕ? ಇಲ್ಲ, ಓದ್ತಾ ಇದ್ದೀನಿ. ಹಾ, ಓದಿ. ಪಂಚಭೂತೇಂದ್ರಿಯಗಳ ವಂಚನೆಯನ್ನತಿಗಳೆದ ನಿರ್ವಂಚಕನ ನೋಡ. ತನುವ್ಯಸನ, ಮನವ್ಯಸನ, ಧನವ್ಯಸನ, ರಾಜ್ಯವ್ಯಸನ, ವಿಶ್ವಾಸವ್ಯಸನ, ಉತ್ಸಾಹ ವ್ಯಸನ, ಸೇವಾ ಕಾವ್ಯ ವ್ಯಸನವೆಂಬ ಸಪ್ತ ವ್ಯಸನಗಳ ಸಹಕಾರ ಮಾಡಿದ ನಿರ್ವ್ಯಸನಿಯ ನೋಡ. ಷಡುರ್ವರ್ಗಗಳ ಹೊಡೆದಪ್ಪಳಿಸಿ ದಶವಾಯುಗಳ ಗಮನಾಗಮನದ ಶಿರವನರಿದ ಶಿವಜ್ಞಾನ ಸಂಪನ್ನನ ನೋಡ. ಅಷ್ಟತನು ಮೂರ್ತಿಗಳ ಒಳಹೊರಗೆ ತೊಳಗಿ ಬೆಳಗುವ ಸ್ವಯಂ ಜ್ಯೋತಿ ತಾನಾಗಿ. ಮುಂದಿಂದು ಓದಿ ಅಕ್ಕ. ಅಷ್ಟತನು ಮೂರ್ತಿಯ ಅಷ್ಟತನು ಮೂರ್ತಿಯ ಮದಂಗಳ ಸುಟ್ಟು ಉರುಹಿ ಒತ್ತಿ ವರೆಸಿದ ಉಪಮಾತೀತನ ನೋಡ. ಸರ್ವ ವಿಕಾರಗಳ ಗರ್ವ ಪರ್ವತ ಮುರಿದು ನಿರ್ವಿಕಾರಿಯಾದ ನಿಶ್ಚಲ ವಿರಕ್ತನ ನೋಡ. ಒಳಹೊರಗೆಂಬ ಕುಳವಳಿದ ನಿಕ್ಕಳಂಕ ನಿರಾಕುಳನ ನೋಡ. ಅರುಹು ಮರಹಳಿದು ನಿರ್ದೇಹಿಯಾಗಿ ನಿರ್ಮಲಾತ್ಮಕನಾಗಿ ಲಿಂಗವನ್ನಪ್ಪಿ ಅಗಲದಿಪ್ಪ ಮಹಾತ್ಮ ಶರಣಂಗೆ ನಮೋ ನಮೋ ಎಂದು ಬದುಕಿದೆನಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 476. ಶರಣಾರ್ಥಿಗಳು. ಪಂಚಭೂತೇಂದ್ರಿಯ ಪಂಚಭೂತೇಂದ್ರಿಯಗಳ ವಂಚನೆಯ ನತಿಗಳದ ನಿರ್ವಂಚಕನ ನೋಡ. ಅಂತ್ಯಸ್ಥಲಿ ಅಂತ ಏನಿದಾನಲ್ಲ ಇವನು, ಅಂತ್ಯಸ್ಥಲಿಯು ಆ ಪಂಚಮಹಾಭೂತಗಳನ್ನ ಆ ಪಂಚಮಹಾಭೂತಗಳ ವಂಚನೆಯನ್ನು ಅತಿಗಳೆದ ನಷ್ಟ ಮಾಡಿದ ನಿರ್ವಂಚಕನಾಗಿದ್ದಾನೆ. ಪಂಚಭೂತಗಳು ಯಾವುವು? ಮೊದಲು ಪೃಥ್ವಿ, ಅಪ್ಪು, ತೇಜ. ಈಗ ಸಪ್ತ ವ್ಯಸನಗಳು ಬರ್ತಾ ಇವೆ. ಓದಿ ಯಾರಾದ್ರೂ ಯಾವ ಸಪ್ತ ವ್ಯಸನಗಳು ಯಾರು ಹೇಳ್ತೀರಿ? ಸಪ್ತ ವ್ಯಸನಗಳು ಇಲ್ಲಿದೆ, ಹೇಳಿ ನೋಡೋಣ. ಇದನ್ನ ನೋಡ್ಕೊಂಡು ತನುವ್ಯಸನ, ಮನವ್ಯಸನ, ಧನವ್ಯಸನ, ರಾಜ್ಯ ವ್ಯಸನ, ವಿಶ್ವಾಸ ವ್ಯಸನ ಅಂತ ಇವು 7 ವ್ಯಸನಗಳು. ರಾಜ್ಯ ವ್ಯಸನ, ಸೇವಕ ವ್ಯಸನ, ವಾಹನ ವ್ಯಸನ ಇವ ಬರ್ತಾರೆ. ತನುವ್ಯಸನ ಅಂದ್ರೆ ಏನು? ಅಂದ್ರೆ ನಾನು ನನ್ನ ದೇಹ, ಆಮೇಲೆ ನಾನು ಅಲಂಕಾರ ನಾನ್ ಚೆನ್ನಾಗಿಕ್ಕು, ನನ್ನ ದೇಹವನ್ನು ನಾವು ಪೋಷಣೆ ಮಾಡುವುದು, ಇದು ತನುವ್ಯಸನ. ಮನವ್ಯಸನ ಅಂತಂದ್ರೆ ಮನಸ್ಸನ್ನು ಚಂಚಲ ಮಾಡಿಕೊಳ್ಳೋದು, ಆ ಕಡೆ ಈ ಕಡೆ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಲಾರ್ದಂತೆ ಒಂದಿದು ಮನವ್ಯಸನ ಅಂತ ಹೇಳಿದ್ರೆ. ಧನವ್ಯಸನ ಅಂದ್ರೆ ನನಗೆ ಸಾಕಷ್ಟು ಧನ ಇಲ್ಲಲ್ಲ, ಬೇರೆಯವ್ರ ಕಡೆ ಇದೆ, ನನಗೆ ಬೇಕು ಅನ್ನೋ ಧನವ್ಯಸನ. ರಾಜ್ಯ ವ್ಯಸನ ಅಂದ್ರೆ ರಾಜ್ಯ ಅಂತ ದೊಡ್ಡ ನನಗೆ ಇದು ಒಂದು ಅಂತಸ್ತು ಇಲ್ಲವಲ್ಲ ಅನ್ನೋದು ಒಂದು ವ್ಯಸನ. ವಿಶ್ವಾಸ ವ್ಯಸನ ಅಂತೇಳಿ ಇಲ್ಲಿ ಬರ್ತದೆ. ಅಂದ್ರೆ ಯಾರು ನನ್ನ ವಿಶ್ವಾಸ ಮಾಡ್ತಾ ಇಲ್ಲಲ್ಲ ಅಂತೇಳಿ ಅದು ಒಂದು ವ್ಯಸನ. ಉತ್ಸಾಹ ವ್ಯಸನ, ನಾನು ಯಾಕೆ ನಿರುತ್ಸಾಹ ಆಗಿದ್ದೀನಿ, ಎಲ್ಲರಿಗೂ ಉತ್ಸಾಹ ನನಗೆ ಯಾಕೆ ಇಲ್ಲ ಅನ್ನೋದು ಅದೊಂದು ವ್ಯಸನ. ಸೇವಕ ವ್ಯಸನ ಅಂದ್ರೆ ಸೇವಕರು ಇಲ್ಲ, ಖಾಲಿ ಒಂದು ಕೈಗೊಂದು ಹಾಳು ಇರ್ತಾರಲ್ಲ ಎಲ್ಲರೂ, ನನಗೆ ಹಾಗೆ ಯಾಕಿಲ್ಲ ಅನ್ನೊಂದು ಮತ್ತೆ ಸಪ್ತ ವ್ಯಸನಗಳು ಇವು ಅಂತ ಹೇಳಿ ಹೇಳ್ತಾರೆ. ಇದನ್ನು ಸ್ವಲ್ಪ ನೀವು ಸರಿಯಾಗಿ ಹೇಳಿದ್ರಿ. ಸ್ವಲ್ಪ ನಾನು ಅದನ್ನ ಹೇಳ್ತೀನಿ ನಿಮಗೆ. ತನುವ್ಯಸನ ಅಂದ್ರೆ ಇದು ದೇಹಕ್ಕೆ ಸಂಬಂಧಿಸಿದ ವ್ಯಸನ. ಏನಂದ್ರೆ ನಾನು ತುಂಬಾ ತೆಳ್ಳಗಿದ್ದೀನಿ, ತುಂಬಾ ದಪ್ಪಿದ್ದೀನಿ, ಇದು ಒಂದು.
ಎರಡನೇದು ನೀವು ಹೇಳಿದ ಹಾಗೆ ಸಾಕಷ್ಟು ಅತ್ಯಂತ ತುಟ್ಟಿಯಾದ ಬಟ್ಟೆಗಳನ್ನು ಧರಿಸೋದು, ಹೆಣ್ಮಕ್ಕಳಿಗೆ ಆಭರಣಗಳ ಒಂದು ವಿಪರೀತ ವ್ಯಸನ ಇರುತ್ತೆ, ಶೃಂಗಾರ ಮಾಡಿಕೊಳ್ಳೋದು, ಇದೆಲ್ಲ ತನುವ್ಯಸನದಲ್ಲಿ ಬರ್ತಾ ಇದೆ. ಮನವ್ಯಸನ ಅಂದ್ರೆ ಕಳೆಬೇಡ ಕೊಲೆಬೇಡ ಇವೆಲ್ಲ ನೋಡಿ ಆ ವಚನದ ಮನವ್ಯಸನ ಏನಂದ್ರೆ ಯಾರನ್ನ ನಾನು ಹೇಗೆ ಕಳ್ಳೆತನ ಮಾಡ್ಲಿ, ಯಾರನ್ನ ವಂಚಿಸಲಿ, ಹೇಗೆ ಸುಳ್ಳು ಹೇಳಲಿ, ಅವೆಲ್ಲ ವ್ಯಸನ, ಪರಧನ ಪರಸತಿ ಅವೆಲ್ಲ ಈ ಮನವ್ಯಸನದಲ್ಲಿ ಬರ್ತಾ ಇದೆ. ಧನವ್ಯಸನ ಅಂದ್ರೆ ನೀವು ಹೇಳಿದ ಹಾಗೆ ಸಂಪತ್ತನ್ನ ಗಳಿಸೋದು, ರಾಜ್ಯವನ್ನು ಗಳಿಸೋದು, ಅಥವಾ ಏನೇ ಬೇರೆಯವ್ರ ಕಡೆ ಇದೆ ನನ್ನ ಕಡೆ ಯಾಕಿಲ್ಲ ಅಂತ ತಾವು ಹೇಳಿದ್ರಲ್ಲ ಹಾಗೇನೆ. ರಾಜ್ಯ ಅಥವಾ ವಾಹನ ವ್ಯಸನ ಅಂದ್ರೆ ಈಗಿನ ಕ್ಷಣದಲ್ಲಿ ಅದೇ, ನಾವು ವಾಹನಗಳನ್ನ ಒಂದಲ್ಲ ಎರಡು, ಒಂದೊಂದು ಮನೆಗೆ 5-5 6-6 ವಾಹನಗಳನ್ನ ಇಟ್ಕೊಳ್ಳೋದು. ಹಾಗೇನೆ ಮುಂದೆ ಬರೋದು ವಿಶ್ವಾಸ ವಚನ ಅಥವಾ ವಿಶ್ವವ್ಯಸನ ಅಂತಾರೆ ಇದಕ್ಕೆ. ಈ ಚನ್ನಬಸವಣ್ಣವ್ರ ವಚನದಲ್ಲಿ ಇದೆ ಇದು ಸಪ್ತ ವ್ಯಸನಗಳ ಬಗ್ಗೆ. ವಿಶ್ವವ್ಯಸನ ಅಂದ್ರೆ ಏನಂದ್ರೆ ಮನೆ ಕಟ್ಸೋದು, ಮನೆ ಮೇಲೆ ಮನೆ ಕಟ್ಸೋದು, ಹೊಲ ಮೇಲೆ ಹೊಲ ತೆಗೆದುಕೊಳ್ಳೋದು, ಹಾಗೇನೆ ತಗೊಳ್ಳೋದು ಏನ್ ಅದಕ್ಕೆ ಕೊರತೆನೇ ಇಲ್ಲ. ನನ್ನದು ಎಷ್ಟೊಂದು ಫ್ಲಾಟ್ಸ್ ಇದೆ, ನಂದು ಎಷ್ಟೊಂದು ಮನೆ ಇದೆ, ನಂದು ಆ ಊರಲ್ಲಿದೆ ಈ ಊರಲ್ಲಿದೆ, ಈ ತರ. ಉತ್ಸಾಹ ವ್ಯಸನ ಅಂದ್ರೆ ಬರೀ ತನ್ನ ಮಗ, ಪುತ್ರ ಪುತ್ರಿ, ತನ್ನ ಕುಟುಂಬ ಬರೀ ಇದೆ, ಬೇರೆ ಯಾವುದ್ರ ಕಡೆಗೂ ಅವನಿಗೆ ಪ್ರೇಮ, ಬೇರೆಯವರು ನನ್ನವರು, ಇವನಾರವೈ ಎಂದೆನಿಸದಿರಯ್ಯ ಅನ್ನೋ ಭಾವನೆನೇ ಇರಲ್ಲ ಅವನಲ್ಲಿ. ಬರೀ ತಾನಾಯ್ತು, ತನ್ನ ಮಕ್ಕಳಾಯ್ತು, ತನ್ನ ಹೆಂಡತಿ ಆಯ್ತು, ತನ್ನ ಕುಟುಂಬ ಆಯ್ತು, ಅದೇ. ಸೇವಕ ವ್ಯಸನ ಅಥವಾ ಸೇವನ ವ್ಯಸನ ಅಂದ್ರೆ ಸೇವಕರ ವ್ಯಸನ ಅಲ್ಲ. ಸೇವವಶನ ಅಂದ್ರೆ ಏನ್ ಗೊತ್ತಾ, ಅದು ಈ ಬೂಟಾಟಿಕೆ ಮಾಡೋದು. ಏನು, ನಾನು ಅದನ್ನ ತಿನ್ನೋಲ್ಲ, ನನಗೆ ಅದು ಹಾಗಲಕಾಯಿ ಸೇರೋಲ್ಲ, ಇದು ತಿನ್ನೋಲ್ಲ, ಅದನ್ನ ಮಾಡೋಲ್ಲ, ಏನು ಅದನ್ನ ತೊಡಲಾರೆ, ಇದು ನನಗೆ ತುಂಬಾ ಚಳಿ ಆಯ್ತು, ಅದು ನೀರು ಬಿಸಿಯಾದ ನೀರೇ ನನಗೆ ಸ್ನಾನಕ್ಕೆ ಬೇಕು, ಈ ತರ. ಅದು ಒಂದಾದ್ರೆ ಇನ್ನೊಂದೇನಿದೆ ಅಂದ್ರೆ ಈತ ಈ ವಿಚಿತ್ರವಾದ ಒಂದು ಇದಿರುತ್ತೆ, ಅವನು ಎಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಅವನು ನನ್ಗದಾಗ್ಲಿಲ್ಲ, ಅವ್ರು ನನಗೇನು ವ್ಯವಸ್ಥೆ ಮಾಡಿರ್ಲಿಲ್ಲ, ನನಗೇನು ಅವ್ರು ಕೊಡ್ಲಿಲ್ಲ, ಕರೀಲಿಲ್ಲ, ಕುಡಿಸ್ಲಿಲ್ಲ, ಮೇಲೆ ಕುರ್ಚಿ ಮೇಲೆ ಕುಡಿಸ್ಲಿಲ್ಲ, ಇದೊಂದು ವ್ಯಸನ. ಇದು ಈ ತರ ಒಂದು ಸಪ್ತ ವ್ಯಸನಗಳನ್ನ ಏನ್ ಹೇಳ್ತಿದ್ದಾರೆ ಇವರು, ನಮ್ಮ ಈ ಅಂತ್ಯಸ್ಥಲಿಗೆ ಬಂದಾಗ, ಈ ಒಂದು ಸ್ಥಳಕ್ಕೆ ಬಂದಾಗ ನಾವು ಈ ಸಪ್ತ ವ್ಯಸನಗಳನ್ನ ಸಂಹಾರ ಮಾಡಿದ ನಿರ್ವ್ಯಸನಿಯಾಗಿರ್ತಾನೆ ಯಾರು, ಈ ಅಂತ್ಯಸ್ಥಲಿ. ಹಾಗೇನೆ ಷಡೂರ್ಮಿಗಳನ್ನ, ಅರಿಷಡ್ ವರ್ಗಗಳನ್ನ. ಷಡೂರ್ಮಿಗಳು ಯಾವುವು ಹೇಳ್ರಪ್ಪ ಅವ್ರೆ. ಹೇಳಿ ಅಕ್ಕ, ಹೇಳಿ. ಷಡೂರ್ಮಿಗಳಂದ್ರೆ ದೇಹಕ್ಕೆ ಸಂಬಂಧಪಟ್ಟದ್ದು, ಜನನ ಮರಣಪ್ಪರೆ. ಸುಖ ದುಃಖ ಅಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದಪ್ಪರೆ. ಹಸಿವು ತೃಷೆ ಅಂದ್ರೆ ಪ್ರಾಣಕ್ಕೆ ಸಂಬಂಧಪಟ್ಟದ್ದು. ಇವು 6 ಷಡೂರ್ಮಿಗಳು ಅಂತ ಹೇಳ್ತಾರಪ್ಪ. ಜನನ ಮರಣ, ಸುಖ ದುಃಖ, ಹಸಿವು ತೃಷೆ. ಹಸಿವು ತೃಷೆ ಇವೆಲ್ಲ ತಾಯಿ ಹೇಳಿದ ಹಾಗೆ ಷಡೂರ್ಮಿಗಳು ಅಂತ ಅವಕ್ಕೆ ಕರೀತಾರೆ. ಷಡೂರ್ಮಿಗಳು. ಹಾಗೇನೆ ಈ ಅರಿಷಡ್ ವರ್ಗಗಳು ಯಾವುವು, ಬೇರೆಯವ್ರು ಹೇಳಿ ಸ್ವಲ್ಪ ಅರಿಷಡ್ ವರ್ಗಗಳನ್ನ. ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮದ, ಮತ್ಸರ. ಹಾ, ಗುಡ್. ನೋಡಿ, ಷಡೂರ್ಮಿಗಳು ಹಸಿವು, ನೀರಡಿಕೆ, ಶೋಕ, ಮೋಹ, ಜರೆ, ಮರಣ, ಅವೆಲ್ಲ ವೃದ್ಧಾಪ್ಯ, ಮರಣ, ಅದೆಲ್ಲ ತಾಯಿ ಹೇಳಿದ್ರು. ಈಗ ತಾವು ಕೂಡ ಹೇಳಿದ್ರಿ. ಈ ಷಡೂರ್ಮಿಗಳನ್ನ ಹಾಗೇನೆ ಅರಿಷಡ್ ವರ್ಗಗಳನ್ನ ಹೊಡೆದಪ್ಪಳಿಸಿ ಅತ್ತಲಿತ್ತ ಹರಿದಾಡುವ ದಶವಾಯುಗಳ ಬಗ್ಗೆ ತಮಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಗೊತ್ತಿದೆ ಅಲ್ಲ ದಶವಾಯುಗಳು ಗೊತ್ತಿದೆ ಅಲ್ವಾ ತಮ್ಗೆಲ್ಲ? ದಾನ, ಅಪಾನ, ಅದೆಲ್ಲ ಗೊತ್ತಿದೆಯಲ್ಲ? ಆಯ್ತು. ಆ ದಶವಾಯುಗಳ ಗಮನಾಗಮನದ ಸಿರವನರಿದ ಶಿವಜ್ಞಾನ ಸಂಪನ್ನನ ನೋಡ. ಹರಿದಾಡುವ ದಶವಾಯುಗಳ ಅವು ಎಲ್ಲಿ ಹೋಗ್ತಾ ಇವೆ, ಎಲ್ಲಿ ಏರ್ತಾ ಇವೆ, ಎಲ್ಲಿ ಕೆಳಗೆ ಏರ್ತಾ ಇವೆ, ಶಿರವನೇರಿ ನಿಯಂತ್ರಿಸಿ ಶಿವಜ್ಞಾನ ಸಂಪನ್ನನಾಗ್ತಾನೆ. ಅಷ್ಟ ತನುಮೂರ್ತಿಗಳ ಒಳಗೂ ಹೊರಗೂ ತೊಳಗಿ ಬೆಳಗುವ ಸ್ವಯಂ ಜ್ಯೋತಿ ತಾನೇ ಆಗ್ತಾನೆ. ಅಷ್ಟ ತನುಮೂರ್ತಿಗಳು ಯಾರು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ ಅಲ್ರಿ. ಹಾ, ಈ ಅಷ್ಟತನುಮೂರ್ತಿಗಳ ಮದಂಗಳನ್ನ ಸುಟ್ಟು ಅರುಹಿ ಒತ್ತಿ ವರ್ಷಿದ ಉಪಮಾತೀತನ ನೋಡ. ಸರ್ವ ವಿಕಾರಗಳ ಗರ್ವ ಪರ್ವತವ ಮುರಿದು ನಿರ್ವಿಕಾರಿಯಾದ ನಿಶ್ಚಲ ವಿರಕ್ತನ ನೋಡ. ಇದು ಅಂತ್ಯಸ್ಥಲಿಯ ಒಂದು ಆತ ಹೇಗಿರ್ತಾನೆ ಅನ್ನೋದನ್ನ ಶಿವಯೋಗಿಗಳು ಹೇಳ್ತಾ ಇದ್ದಾರೆ.
ಈ ಸರ್ವ ವಿಕಾರಗಳು ಪರ್ವತೋಪಾದಿಯಲ್ಲಿ ತಾಂಡವವಾಡುತ್ತಿರುವಾಗ ಅವುಗಳನ್ನ ಮುರಿದು ನಿರ್ವಿಕಾರಿಯಾಗಿ ನಿಶ್ಚಲ ವಿರಕ್ತನಾಗ್ತಾನೆ. ಅಂತರಂಗ ಬಹಿರಂಗದ ನಿಜಾರ್ಥವನ್ನು ತಿಳಿದು ನಿಕ್ಕಳಂಕ ನಿರಾಳಕುಳಾನಾಗ್ತಾನೆ. ನಿರ್ಮಲಾತ್ಮಕನಾಗಿ ಲಿಂಗವನಪ್ಪಿ ಅಗಲದಿಪ್ಪ ಮಹಾತ್ಮ ಶರಣರಿಂಗೆ ಅವ್ರಿಗೆ ನಮಿಸ್ತಾ ಇದ್ದಾರೆ ನಮ್ಮ ಶಿವಯೋಗಿಗಳು. ಆತನ ಇಲ್ಲಿಯ ತನಕ ಸಾಗಿ ಬಂದ ಅರಿವು ಈಗ ಮರೆಯಾಗಿ ಆತ ನಿರ್ದೇಹಿಯಾಗಿ ನಿರ್ಮಲಾತ್ಮಕನಾಗಿ ಲಿಂಗವನ್ನು ಎಂದೆಂದಿಗೂ ಅಗಲದ ಮಹಾತ್ಮ ಶರಣ ಆಗ್ತಾನೆ. ಇವನು ನಮ್ಮ ಅಂತ್ಯಸ್ಥಲಿ. ನಿರ್ಮಲಾತ್ಮಕವಾಗಿ ಲಿಂಗವನಪ್ಪಿ ಮಹಾತ್ಮ ಶರಣ ಒಳಹೊರಗೆಂಬ ಕುಳವಳಿದ ನಿಕ್ಕಳಂಕ. ನಿಕ್ಕಳಂಕ ಅಥವಾ ನಿಷ್ಕಲ ಇದೆಲ್ಲಿ ಬರ್ತಾ ಇದೆ ಈ ಶಬ್ದ? ಅದಕ್ಕೆ ಅವ್ರು ಚಕ್ರ ಬರ್ತೈತಿ. ಅಲ್ಲಿ ಬಂದ. ಈಗ ಅಲ್ಲಿ ಬಂದು ಒಳಹೊರಗೆಂಬ ಕುಳವಳಿದ ನಿಕ್ಕಳಂಕ ಅದನ್ನ ನಾವು ನೋಡಿ ನಿಕ್ಕಳಂಕ ನಿರಾಕುಳ ಆಗ್ಬಿಡ್ತಾನೆ. ಅವಾಗೇನಾಗ್ತಾ ಇದೆ ಅವನಿಗೂ? ಲಿಂಗವನಪ್ಪಿ ಅಗಲದಿಪ್ಪ ಅಗಲದಿಪ್ಪ ಅಗಲದಿಪ್ಪ. ಸಾಧ್ಯವೇ ಇಲ್ಲ, ನಾನು ಈ ಲಿಂಗ ಏನಾದ್ರೂ ತೆಗೆದ್ರೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಹಾಗೆ ಆ ಒಂದು ಭಾವನೆಯಲ್ಲಿ ಬಿಡ್ತಾನೆ ಅವನು. ಅಂತ ಶರಣರಿಗೆ ನಾನು ನಮೋ ನಮೋ ಅಂತ ಇದ್ದೀನಿ ಅಂತ. ಯಾಕೆ ಶಿವಯೋಗ ಬೇಕಂದ್ರೆ ಈ ಪಂಚಭೂತಗಳ ಒಂದು ಮಾಡುವ ಒಂದು ವಂಚನೆಯನ್ನ ನಿಲ್ಲಿಸೋದು. ಸಪ್ತ ವ್ಯಸನಗಳ ಸಂಹಾರ ಮಾಡಬೇಕಾಗಿದೆ. ಷಡೂರ್ಮಿ ಷಡು ವರ್ಗಗಳು ಇವೆಲ್ಲ ಇವೆ ಅದಲ್ಲ, ಅವನ್ನೆಲ್ಲ ಹೊಡೆದು ಅಪ್ಪಳಿಸ್ಬೇಕಾಗ್ತಾ ಇದೆ. ನನ್ನ ದಶವಾಯುಗಳು ದೇಹದಲ್ಲಿ ಇರೋ ದಶವಾಯುಗಳ ಮೇಲೆ ನನಗೆ ನಿಯಂತ್ರಣ ಮಾಡಬೇಕಾಗಿದೆ. ಅಷ್ಟತನುಮೂರ್ತಿಗಳಲ್ಲಿ ಅಷ್ಟಾವರ್ಣಗಳನ್ನ ನಾನು ನಿಲ್ಲಿಸಬೇಕಾಗ್ತಾ ಇದೆ. ಹೀಗಾಗಿ ಆ ಅಷ್ಟತನುಮೂರ್ತಿಗಳನ್ನ ಅಷ್ಟಾವರ್ಣದಲ್ಲಿ ನಾನು ನಿಲ್ಲಿಸಿದಾಗ ನನ್ನ ಮದಗಳು ಎಲ್ಲ ನಾಶವಾಗ್ತಾ ಇವೆ. ಈಗ ನಾನು ನಿರ್ವಿಕಾರಿಯಾಗಿ ಬಿಡ್ತೀನಿ, ಎಲ್ಲ ಸರ್ವ ವಿಕಾರಗಳು ಹೋಗ್ಬಿಡ್ತಾ ಇದ್ದೇವೆ. ಯಾಕಂದ್ರೆ ನಾನು ಆಚಾರ ಲಿಂಗದಿಂದ ಈಗ ಮಹಾಲಿಂಗದವರೆಗೆ ಬಂದಿದ್ದೆ. ಇಲ್ಲಿ ನಾನು ನಿಷ್ಕಲ ಲಿಂಗ ಬ್ರಹ್ಮರಂಧ್ರದಲ್ಲಿರುವ ನಿಷ್ಕಲ ಲಿಂಗದ ತನಕ ಬಂದು ಅರಹು ಮರ ಹಳಿದು ನಿರ್ದೇಹಿಯಾಗಿದ್ದೇನೆ. ಈಗ ದೇಹಾಭಿಮಾನ ಕಂಪ್ಲೀಟ್ಲಿ ಇಟ್ ಹ್ಯಾಸ್ ಬಿಕಮ್ ಜೀರೋ. ನಿರ್ಮಲಾತ್ಮಕನಾಗಿ ಬಿಟ್ಟು ಲಿಂಗವನಪ್ಪಿ ಅಗಲದಿಪ್ಪ ಮಹಾತ್ಮನಾಗಿ ಬಿಟ್ಟಿದ್ದೀನಿ. ಈಗ ನಾನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಶಿವಯೋಗ ಬೇಕಂದ್ರೆ ಇವೆಲ್ಲ ಹೋಗೋಕೆ ಬೇಕು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಆ ಶಿವಯೋಗವಿಲ್ಲದೆ ನಾನು ಅದನ್ನ ಆಗ್ತೀನಿ ಅಂದ್ರೆ ತಪ್ಪಾಗುತ್ತೆ. ಶಿವಯೋಗಿಯು ಆತ ಆತ್ಮಪ್ರಜ್ಞೆ. ಆತ್ಮಪ್ರಜ್ಞೆ ಅಂದ್ರೆ ಏನು? ನನ್ನ ಒಳಗೆ ಒಂದು ಆತ್ಮ ಇದೆ, ಅದು ಶಿವಾತ್ಮವಿದೆ. ನಾನು ಅನಾದಿ ಸದ್ರೂಪ, ಆದ್ದರಿಂದ ದೇಹದಿಂದ ಹುಟ್ಟಿದವನಲ್ಲ. ಇದು ಶಿವಯೋಗಿ ಅಂದ್ಕೊಳ್ತಾನೆ. ಏನು? ನಾನು ಅನಾದಿ ಸದ್ರೂಪ, ಆದ್ದರಿಂದ ದೇಹದಿಂದ ಹುಟ್ಟಿದವನಲ್ಲ. ನಾನು ನಿಷ್ಕಲ ಚಿದ್ರೂಪ, ಆದ್ದರಿಂದ ದೇಹಿಯಂತೆ ವಿಕಾರಗಳನ್ನ ಹೊಂದಿಲ್ಲ. ನಾನು ನಿರ್ಮಲ ಸುಖರೂಪ, ಆದ್ದರಿಂದ ವಿದ್ಯಾರ್ಥಿಯಂತೆ ಸಂಸ್ಕಾರಗೊಂಡವನಲ್ಲ. ನಾನು ಅಭಿನ್ನ ಅಂದ್ರೆ ಏನು? ನಾನು ಲಿಂಗದಿಂದ ಅಭಿನ್ನ ಅಂದ್ರೆ ನಾನು ಲಿಂಗ ಬೇರೆ ಬೇರೆ ಇಲ್ಲ. ನನ್ನಿಂದ ಭಿನ್ನವಾಗಿ ಯಾವ ವಸ್ತುವೂ ಇಲ್ಲ. ನಾನು ಮತ್ತು ಆ ಲಿಂಗಾಂಗಿ. ಹೀಗೆ ಉತ್ಪಾದನ, ವಿಕಾರ, ಸಂಸ್ಕರಣ, ಸಂಪಾದನ ಎಂಬ ಈ 4 ಪ್ರಕಾರದ ಕರ್ಮ ಇರ್ತಾ ಇದೆ. ಏನೋ ಒಂದು ವಸ್ತುನ ಉತ್ಪಾದನೆ ಮಾಡ್ತಾರೆ, ಅದು ನಾಶವಾಗುತ್ತೆ. ಮತ್ತೆ ಅದನ್ನೇ ತಗೊಂಡ್ಕೊಂಡು ಬಂದು ಒಮ್ಮೆ ಸಂಸ್ಕರಣ ಮಾಡ್ತಾರೆ. ಸಂಪಾದನೆ ಅಂದ್ರೆ ಕೂಡಿಸಿಡೋದು. ಇವು 4 ಪ್ರಕಾರದ ಕರ್ಮಗಳಲ್ಲಿ ನಾನು ಸಿಲ್ಕಿಲ್ಲ ಅಂತ. ನಾನು ಸಿಲ್ಕಿಲ್ಲ, ನಾನಲ್ಲಿ ಹುಟ್ಟಿದೆ, ಹಾಗಾದೆ ಹೀಗಾದೆ, ಹಾಗೆ ಕೆಟ್ಬಿಟ್ಟೆ, ಆ ಥರ ಏನೂ ಇಲ್ಲ. ನನಗೆ ಯಾರು ಸಂಸ್ಕಾರ ಮಾಡಿದ್ರು ಆ ಥರ ಇಲ್ಲ. ನಾನು ಮೂಲತಃ ಶಿವಾತ್ಮನಾಗಿಯೇ ಇಲ್ಲಿ ಹುಟ್ಟಿದ್ದೇನೆ. ನನಗೆ ಯಾರೂ ಸಂಸ್ಕಾರ ಅಂತ ಏನಿರೋಲ್ಲ. ನಾನು ನನ್ನ ಇಷ್ಟಲಿಂಗದ ಪೂಜೆಯಲ್ಲಿ ಸದಾ ಮುಳುಗಿಕೊಂಡು ನಾನೇ ಆ ಶಿವ ಸಂಸ್ಕಾರವನ್ನು ಪಡೆದುಕೊಂಡು ಬಿಟ್ಟೆ. ಮತ್ತೆ ನಾನು ಎಷ್ಟೊಂದು ಈ ಶಿವಯೋಗದ ಸಂಪಾದನೆಯನ್ನು ಮಾಡಿಕೊಂಡ ಬಿಟ್ಟೆ. ಈ ನನ್ನ 4 ಪ್ರಕಾರದ ಕರ್ಮಗಳು ನನ್ನದೇ ಬೇರಾಗಿವೆ. ಲೌಕಿಕ ಜಗತ್ತಿನ ಆ ಜನರ ಒಂದು ಪ್ರಕಾರದ ಕರ್ಮಗಳೇ 4 ಪ್ರಕಾರದ ಕರ್ಮಗಳೇ ಬೇರಾಗಿ ಆಗಿವೆ. ಅವ್ರದ್ದೇನಿರುತ್ತೆ? ಹಣವನ್ನು ಸಾಕಷ್ಟು ಉತ್ಪಾದನೆ ಮಾಡಬೇಕು, ಅನೇಕ ವಿಕಾರಗಳಲ್ಲಿ ಮದ್ಯಪಾನ, ಧೂಮ್ರಪಾನ, ಅನೇಕ ಒಂದು ದುಶ್ಚಟಗಳ ವಿಕಾರಗಳಿಗೆ ಅವರು ಬಲಿಯಾಗ್ತಾರೆ. ಹಾಗೇನೆ ಏನ್ ಮಾಡ್ತಾರೆ? ಒಮ್ಮೊಮ್ಮೆ ಬರ್ತಾರೆ ಶಿವಯೋಗಕ್ಕೆ, ಒಮ್ಮೊಮ್ಮೆ ಬರೋಲ್ಲ. ಮಾಡಬೇಕೋ ಬೇಡ ಹೋಗ್ಬೇಕು ಅಂತ ಒಂದು ಗೊಂದಲದಲ್ಲಿ ಇರ್ತಾರೆ. ಯಾವಾಗ್ಲೂ ಏನಾದ್ರೂ ಸಂಪತ್ತು ಸಂಪಾದನೆ ಮಾಡೋದು ಅವ್ರ 4 ಕರ್ಮಗಳಿವೆ. ಆದ್ರೆ ನನಗೆ ಹಾಗಲ್ಲ. ನಾನು ಶಿವಯೋಗಿ, ನನಗೆ ಅರ್ಥ ಇದೆ ಇವು ಅಂದ್ರೆ ಏನಂತ ನನ್ಗೆ ಗೊತ್ತಿದೆ. ಹೀಗಾಗಿ ಆ ಅರ್ಥವಾಗಿರೋದ್ರಿಂದ ಶಿವಯೋಗಿಗೆ ಯಾವಾಗ್ಲೂ ಸುಖ, ಸ್ಫೂರ್ತಿ ರೂಪ, ನಿಶ್ಚಲನಾಗಿರ್ತಾನೆ. ಶಿವಯೋಗದಿಂದ ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ತಾ 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 ಪರಮಾತ್ಮನಲ್ಲಿ ಒಂದಾಗ್ಬಿಡ್ತಾನೆ. ಹೇಗೆ? ಆಚಾರ ಲಿಂಗದಿಂದ ಹಿಡಿದು ನಿಷ್ಕಲ ಲಿಂಗದೊಂದಿಗೆ ಅವನ ಪಯಣ ಸಾಗ್ತಾ ಇದೆ. ಶಿವಾನುಭೂತಿ, ಶಿವಾನಂದವನ್ನು ಪಡಿತಾ ಇದ್ದಾನೆ.
ಅವನಿಗೆ ಈ ಜಗ ಎಲ್ಲ ನೋಡಿ ಚಿದ್ವಿಲಾಸವಾಗಿ ಕಾಣ್ತಾ ಇದೆ. ಯಾರು ಏನಾದ್ರೂ ಮಾಡಿದ್ರೆ ಅವ್ರು ಕಂಡು ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಅಯ್ಯೋ ಅಯ್ಯೋ ಅದು ಅಂದ್ರೆ ನನ್ಗೆ ಅದು ಚಿದ್ವಿಲಾಸವಾಗಿ ಕಾಣ್ತಾ ಇದೆ. ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಅವ್ರು ತಪ್ಪು ಮಾಡ್ತಾ ಇದ್ದಾರೋ ಸರಿ ಮಾಡ್ತಾ ಇದ್ರು ಯಾವುದಕ್ಕೂ ನಾವು ಅದ್ರ ಒಳಗಾಗೋದಿಲ್ಲ. ನೇರವಾಗಿ ನಾವು ಏನು ಮಾತಾಡಕ್ ಹೋಗಲ್ಲ. ಅದೊಂದು ಅವ್ರು ಹಾಗೆ ಮಾಡ್ತಾ ಇದಾರ, ಚಿದ್ವಿಲಾಸ ಅವನೇ ಮಾಡಿಸ್ತಾ ಇದ್ದಾನೆ. ನಮ್ಮ ರುದ್ರಪ್ಪ ಶರಣರು ತಮ್ಮ ವ್ಯಾಖ್ಯಾನಗಳಲ್ಲಿ ಹೇಳ್ತಿರ್ತಾನೆ, ನನ್ನಿಂದನೇ ಅವ್ನು ನುಡಿಸ್ತಾನೆ. ಅವ್ರು ಹಾಗೆ ಮಾತಾಡ್ತಾನೆ, ಅವ್ರನ್ನೂ ಅವನ್ನೇ ನುಡಿಸ್ತಾನೆ. ಅದೊಂದೆಲ್ಲ ಆತನ ಚಿದ್ವಿಲಾಸ. ಇಡೀ ಜಗವೆಲ್ಲ ಚಿದ್ವಿಲಾಸವಾಗಿ ಕಾಣೋದೇ ನನ್ಗೆ ಆಗ್ಬೇಕು. ಅದಕ್ಕಾಗಿ ನಾನು ಆ ಚಿದ್ವಿಲಾಸವನ್ನು ನೋಡ್ತಾ ಇರೋದಷ್ಟೇ, ಅದರಲ್ಲಿ ಭಾಗವಾಗಿ ಕ್ಷಣ ಕ್ಷಣಕ್ಕೂ ಮಾತಾಡೋದಿಗೆ ಅವಶ್ಯಕತೆ ಇಲ್ಲ. ಅವನಿಗೀಗ ದೇಹೇಂದ್ರಾದಿಗಳ ಅವಶ್ಯಕತೆಯೇ ಇಲ್ಲ. ಅವನಿಗೆ ಜನನ ಮರಣಗಳ ಭ್ರಾಂತಿಯೇ ಇಲ್ಲ. ಅವನು ಸಾವಿಗೆ ಕೂಡ ಅಂಜೋಲ್ಲ. ಏನಾಗ್ಬೇಕಾಗಿದೆ ಅವನಿಗೆ? ಸಾಧಿಸಬೇಕಾದುದು ಏನು ಈಗ ಇಲ್ಲ, ಏನೂ ಇಲ್ಲ. ಏನ್ ಸಾಧಿಸಬೇಕಾಗಿದೆ ಅವನಿಗೆ? ಯಾವ ಪದವಿ ಬೇಕಾಗಿದೆ ಅವನಿಗೆ? ಇಲ್ಲ. ಹೀಗಾಗಿಯೇ ಲಿಂಗವಂತರ ಇಷ್ಟಲಿಂಗ ಪೂಜೆಯಲ್ಲಿ ಸಾಧಿಸಬೇಕಾದುದು ಅಂದ್ರೆ ಏನು? ಒಂದು ಪದವಿಯನ್ನು ಬೇಕು, ನನಗೆ ಅಪಾರ ಸಂಪತ್ತು ಬೇಕು, ಅದು ಬೇಕು, ಇದು ಬೇಕು, ಬೇಕು 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 ಅನ್ನೋದಲ್ಲಿ ಇರೋಲ್ಲ. ಶಿವಯೋಗದಲ್ಲಿ ನಾನು ಇದನ್ನ ಪಡೆದುಕೊಳ್ಳಲು ನಾನು ಶಿವಯೋಗ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅದಾಗಲ್ಲ. ಇಲ್ಲ, ನನಗೇನ್ ಬೇಕು ಅದು ತಾನೇ ಆ ಪರಮನಿಂದ ಕರುಣಿಸಲ್ಪಡ್ತಾ ಇದೆ ಎಂಬ ಭಾವನೆಯಲ್ಲೇ ಇರ್ಬೇಕೇ ಹೊರತು ಒಂದು ಸಂಕಲ್ಪ ಮಾಡಿಕೊಂಡು ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತೀನಿ ಅಂದ್ರೆ ಅದು ಶಿವಯೋಗ ಅನಿಸೋದಿಲ್ಲ. ಏಕೆಂದ್ರೆ ಆದಯ್ಯನವರ ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆದಯ್ಯ ಶರಣರ ವಚನ: ಭಾವದ ಮುಂದೆ ಇರುವ ಜ್ಞಾನದ ಕುರುಹಿದೇನೋ, ಒಳಗೆನ್ನದೇ ಹೊರಗೆ ತನ್ನ ತಾನಾಗಿ ನಿಂದಿತ್ತು. ಅದನರಿಯಲಿಲ್ಲಾಗಿ ಮರೆಯಲಿಲ್ಲ, ಮರೆಯಲಿಲ್ಲಾಗಿ ಅಗಲಲಿಲ್ಲ, ಅಗಲಲಿಲ್ಲಾಗಿ ಭಾವಕ್ಕೆ ತೆರಹಿಲ್ಲ. ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣಂಗೆ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1052. ನೋಡಿ, ಅಂತ್ಯಸ್ಥಳೀಯ ಭಾವ ಈಗ ಏನಾಗಿದೆ ಅಂದ್ರೆ ಶಿವಭಾವ. ಶಿವಭಾವ ಅದರ ಮುಂದಿರುವ ಶಿವಜ್ಞಾನವು ಒಳಗೆ ಹೊರಗೆ ಅಂತ ಹೀಗೇನಿಲ್ಲ. ಎಲ್ಲವೂ ಶಿವರೂಪ, ಶಿವಸ್ವರೂಪ. ಭಾವದ ಮುಂದೆ ತೋರುವ ಜ್ಞಾನದ ಕುರುಹಿದೇನೋ, ಒಳಗೆನ್ನದೆ ಹೊರಗೆನ್ನದೆ ತನ್ನ ತಾನಾಗಿ ನಿಂದಿತ್ತು. ಯಾವ ಜ್ಞಾನ? ಆ ಶಿವಜ್ಞಾನ. ಶಿವಸ್ವರೂಪವಾಗಿ ನನ್ನಲ್ಲಿ ಹೊರಗೂ ಒಳಗೂ ಎಲ್ಲ ಕಡೆ ನೆಲೆ ನಿಂದಿತ್ತು. ಮೊದಲು ಅದರ ಅರಿವು ಇಲ್ಲದ್ರಿಂದ ಮರೆಯುವ ಪ್ರಶ್ನೆಯೇ ಬರಲಿಲ್ಲ. ಅದು ಲಭಿಸಿದ ನಂತರ ಈಗ ಅದನ್ನ ಮರೆಯಲು ಅಸಾಧ್ಯವಾಗಿ ಅದನ್ನು ಬಿಟ್ಟಿರಲು ಆಗ್ತಾ ಇಲ್ಲ, ಅಗಲಲು ಸಾಧ್ಯವಿಲ್ಲವಾಗಿ ಆ ಶಿವಭಾವಕ್ಕೆ ಎಂದಿಗೂ ಶರಣರಲ್ಲಿ ತೆರಹಿಲ್ಲ, ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಶಿವಯೋಗ ಒಮ್ಮೆ ಇದರಲ್ಲಿ ನೀವು ತೊಡಗಿಬಿಟ್ರೆ, ಇಲ್ದಿದ್ರೆ ನಾವು ಹಾಗೆ ಒಂದು ಚಿಕ್ಕ ಗ್ರಾಮ ಮಲ್ಲೂರಿಗೆ ಬರೋಕ್ಕಾಗೋಲ್ಲ. ಏನು ಆಕರ್ಷಣೆ ಇದೆ ಅಂದ್ರೆ ಅದನ್ನರಿಯಲಿಲ್ಲಾಗಿ ಮರೆಯಲಿಲ್ಲ, ಮರೆಯಲಿಲ್ಲಾಗಿ ಅಗಲಲಿಲ್ಲ. ಅದನ್ನರಿಯಲಿಲ್ಲಾಗಿ ಮರೆಯಲಿಲ್ಲ ಅಂದ್ರೆ ಏನು? ನನಗೆ ಮೊದಲು ಅದ್ರ ಬಗ್ಗೆ ಏನು ತಿಳಿದಿರ್ಲಿಲ್ಲ. ಈ ಶಿವಯೋಗ ಅಂದ್ರೆ ಏನು? ಒಮ್ಮೆ ಗೊತ್ತಾದ ನಂತರ ಮರೆಯಲಿಲ್ಲ. ಮುಂದೆ ನಾನೇನಾದ್ರೂ ಮರೆಯೋಕೆ ಪ್ರಯತ್ನ ಮಾಡ್ತಾನೆ ಅಂದ್ರೂ ಅದು ಸಾಧ್ಯವಿಲ್ಲವಾಗಿ ಮರೆಯಲಿಲ್ಲಾಗಿ ಅಗಲಲಿಲ್ಲ. ಆ ಶಿವಯೋಗವನ್ನ, ಇಷ್ಟಲಿಂಗ ಪೂಜೆಯನ್ನ ಬಿಟ್ಟು ನನಗೆ ಇರೋಕೆನೆ ಆಗ್ತಾ ಇಲ್ವಲ್ಲ. ಈಗ ನಾನು ಇವತ್ತು ಇಷ್ಟಲಿಂಗ ಪೂಜೆ ಬಿಡ್ತೀನಿ ಅನ್ನೋಕೆ ಆಗ್ತಾ ಇಲ್ಲ. ಇವತ್ತೇನಾದ್ರೂ ನಾನು ಇಷ್ಟಲಿಂಗ ಪೂಜೆ ಮಾಡಿಕೊಂಡಿರ್ದಿದ್ರೆ ಏನೋ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಏಕೋ ಒಂದು ಏನೋ ಸಂಕಟ ತರ. ಇವತ್ತು ನಾನು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳಿಲ್ಲಲ್ಲ. ಅಗಲಲಿಲ್ಲಾಗಿ ಭಾವಕ್ಕೆ ತೆರಹಿಲ್ಲ, ಭಾವಕ್ಕೆ ತೆರಹಿಲ್ಲ, ಕೊರತೆ ಇಲ್ಲ. ಯಾಕೆ ಹೇಳಿ? ಯಾವಾಗ್ಲೂ ನಾನು ಆ ಶಿವಭಾವದಲ್ಲೇ ಇರ್ತಾ ಇದ್ದೀನಿ. ಅದೇ ಅಂತ್ಯಸ್ಥಳೀಯ ಒಂದು ಕುರುಹು. ಹೀಗಾಗಿ ನಾನು ಏನಾಗಿದೆ ಅಂದ್ರೆ ಈಗ ನನಗೆ ಅದು ಎಷ್ಟಾಗಿದೆ ಅಂದ್ರೆ ಆ ಶಿವಜ್ಞಾನ ನನಗೆ ಒಳಗೂ ಆಗಿದೆ, ಹೊರಗೆನ್ನದೆ ಒಳಗೆನ್ನದೆ ತನ್ನ ತಾನಾಗಿ ನಿಂದು ಬಿಡ್ತಾ ಇದೆ ಆ ಶಿವಜ್ಞಾನ. ಅದನ್ನ ಆದೇಶರು ಹೇಳ್ತಾ ಇದ್ದಾರೆ. ಮೋಳಿಗೆ ಮಾರಯ್ಯನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆ ಭಾವವಸ್ತುಗಳನ್ನು ಆಧರಿಸಿ ನಡೆವಲ್ಲಿ ಆ ಘಟನೆ ಬೀಗವಾಗಿ, ಎಸಳೆ ಆತ್ಮವಾಗಿ, ಅರಿವೇ ಕೈಯಾಗಿ, ಸ್ವಸ್ಥ ಘಟಕ್ಕೆ ಸ್ವಸ್ಥ ಕೈಗಳಿಂದ ಸಿಕ್ಕು ಹರಿಯುವುದಲ್ಲದೆ ಮತ್ತೊಂದು ಕೈ ಇಕ್ಕಿ ತುಡುಕಿಡಿದೆಡೆ ಬಿಟ್ಟು ದುಂಟೆ ಆ
ಸಿಕ್ಕು. ಇಂತಿ ಕ್ರಿಯೆಯಲ್ಲಿ ಕ್ರಿಯೆ ಕಂಡು ಭಾವದಲ್ಲಿ ಭ್ರಮೆ ಹಿಂಗಿ ಜ್ಞಾನದಲ್ಲಿ ಸಂಚವಿಲ್ಲದ ನಿಂದ ನಿಲವು ನಿಕ್ಕಳಂಕ ಮಲ್ಲಿಕಾರ್ಜುನ ತಾನು ತಾನೇ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 1519. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣ ಅಮರ್ಕಲಕ್ಕ. ಆವಾವ ಸ್ಥಳಗಳು ಅಂದ್ರೆ ಯಾವುವು ಅಮರ್ಕಲ ಅಕ್ಕ? ಭಕ್ತ ಸ್ಥಳ 6 ಸ್ಥಳಗಳು. ಭಕ್ತ ಮಹೇಶ ಪ್ರಸಾದಿ ಆಯ್ಕೆ ಸ್ಥಳ. ಈಗ ಆವಾವ ಸ್ಥಳಗಳನ್ನ ಆಧರಿಸಿ ನಡೆವಲ್ಲಿ ಅಂದಾಗ ಹೇಗೆ ಹೇಗೆ ಹೋಗೋದು? ಹೇಗೆ ನಡಿಬೇಕು ನಾವು? ಹೇಗೆ ಮಾಡ್ಬೇಕು? ಆವಾವ ಸ್ಥಳಗಳನ್ನ ಆಧರಿಸಿ ಹೇಗೆ ನಡಿಬೇಕು ನಾವು? ಯಾರು ಹೇಳ್ತೀರಿ? ಅಂತ ಆಚಾರ ಲಿಂಗದಿಂದ ಗುರುಲಿಂಗಕ್ಕೆ ಹೋಗ್ಬೇಕು, ಗುರುಲಿಂಗದಿಂದ ಶಿವಲಿಂಗಕ್ಕೆ ಹೋಗ್ಬೇಕು, ಶಿವಲಿಂಗದಿಂದ ಜಂಗಮ ಲಿಂಗಕ್ಕೆ, ಜಂಗಮ ಲಿಂಗದಿಂದ ಪ್ರಸಾದ ಲಿಂಗಕ್ಕೆ, ಪ್ರಸಾದ ಲಿಂಗದಿಂದ ಮಹಾಲಿಂಗಕ್ಕೆ ನಮ್ಮ ಪಯಣ ಇರ್ಬೇಕು. ಅದಕ್ಕೆ ಆವಾವ ಸ್ಥಳಗಳನ್ನಾಧರಿಸಿ ನಡೆವಲ್ಲಿ ಆ ಘಟನೆ ಬೀಗವಾಗಿ, ಇಲ್ಲೊಂದು ಕೆಳಗೆ ಲಾಕ್ ಇದೆ ನೋಡಿ, ಆ ಘಟನೆ ಬೀಗವಾಗಿ ಘಟ ಅಂದ್ರೆ ಏನಿಲ್ಲಿ? ಘಟನೆ ಅಂದ್ರೆ ಘಟನೆ ಅಲ್ಲ, ಘಟನೆ ಅಂದ್ರೆ ದೇಹ, ನನ್ನ ಘಟ. ಆ ನಮ್ಮ ದೇಹವೇ ಬೀಗವಾಗಿ, ಆತ್ಮವೇ ಅದನ್ನು ತೆಗೆಯುವ ಬೀಗದ ಕೈಯಾಗಿ, ಎಸಳೆ ಆತ್ಮವಾಗಿ. ಎಸಳೆ ಅಂದ್ರೆ ಬೀಗದ ಕೈ. ಆ ಬೀಗದ ಕೈಯನ್ನು ತಿರುಗಿಸುವ ಕೈಯೇ ಅರಿವಾಗಿ, ಅವನ ಕೈ ಏನಿದೆಯಲ್ಲ ಅದೇ ಶಿವಜ್ಞಾನ. ಅರಿವೇ ಕೈಯಾಗಿ, ಅರಿವೇ ಕೈ ಆಗ್ಬೇಕು. ಆ ಸ್ವಸ್ಥವದ ದೇಹಕ್ಕೆ ಶಿವಜ್ಞಾನದ ಕೈಗಳಿಂದ ಬೀಗ ತೆರೆದಂತೆ ಬಂಧ ಮುಕ್ತವಾಗ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ನನ್ನ ದೇಹವಂತ ಬೀಗ ಅಂತ ತಿಳ್ಕೊಳ್ರಿ. ಆ ಶಿವಾತ್ಮ ಏನಿದೆಯಲ್ಲ ಅದು ಕೀಲಿ ಕೈ, ಬೀಗದ ಕೈ. ಶಿವಜ್ಞಾನ ಏನಿದೆಯಲ್ಲ ಅದು ಅರಿವು. ಅದು 3 ಬೇಕು ನೋಡಿ. ಈಗ ಒಂದು ನನ್ನ ದೇಹ ಏನಿದೆಯಲ್ಲ ಅದು ಒಂದು ಬೀಗ, ಕೀಲಿ. ಕೈ ಯಾವುದು? ನನ್ನ ಶಿವಾತ್ಮ. ಅದನ್ನ ತೆಗಿಯೋದು ಗೊತ್ತಿರ್ಬೇಕಲ್ಲ, ಎಡಗಡೆ ತಿರುಗಿಸ್ಬೇಕು, ಬಲಗಡೆ ತಿರುಗಿಸ್ಬೇಕು, ಇದೆಲ್ಲ ಒಂದು ಗೊತ್ತಿರುತ್ತೆ ನಿಮಗೆ. ಬೀಗದ ಕೈ ಹೇಗೆ ತೆಗಿತೀರಿ ನೀವು? ಎಡಗಡೆ ತಿರುಗಿಸ್ತೀರಿ, ಬಲಗಡೆ ತಿರುಗಿಸಿದ್ರೆ ಅದು ಬರೋಲ್ಲ. ಅದೊಂದು ಅರಿವು ಇರುತ್ತೆ, ಆವಾಗ ಮಾತ್ರ ಅದು ಬೀಗ. ಹೀಗಾಗಿ ನಾನು ಒಂದು ಬಂಧನದಲ್ಲಿ ಈಗ ಸಿಲ್ಕೊಂಡಿದ್ದೀನಿ. ನಾನು ಈ ಸಂಸಾರವೆಂಬ ಬಂಧನದಲ್ಲಿ ಸಿಲ್ಕೊಂಡಿದ್ದೀನಿ. ಯಾಕೆ? ನಾನೇ ಆ ಬೀಗವಾಗಿ ಬಿಟ್ಟಿದ್ದೀನಿ. ಅದಕ್ಕೊಂದು ಕೈ ಬೇಕೀಗ, ಬೀಗದ ಕೈ ಬೇಕು. ಅದಕ್ಕೆ ಶಿವಾತ್ಮ, ಎಸಳೆ ಆತ್ಮವಾಗಿ ಶಿವಾತ್ಮವನ್ನು ಮಾಡ್ಕೋಬೇಕು. ಮೊದಲು ನನ್ನ ಹತ್ರ, ನನ್ನ ಒಳಗಡೆ, ನನ್ನ ಹೃದಯದಲ್ಲಿ ಶಿವಾತ್ಮ ಇದೆ. ಅದನ್ನ ಜಾಗೃತಿ ಮಾಡಬೇಕು. ಹೇಗೆ ಹೇಗೆ ಜಾಗೃತಿ ಮಾಡಬೇಕು? ನನ್ನ ಕೈಗಳಿಂದ. ಅಂದ್ರೆ ಏನು? ನಾನು ದಿನನಿತ್ಯ ಶಿವಯೋಗ ಮಾಡಿಕೊಳ್ಳಬೇಕು. ಆ ಶಿವಯೋಗ ಮಾಡಿಕೊಳ್ಳಲು ನನ್ನ ಹತ್ರ ಅರಿವೇ ಕೈಯಾಗಿ ಅಂದ್ರೆ ಶಿವಜ್ಞಾನವಿರಬೇಕು. ಇಷ್ಟಿದೆ ನೋಡಿ ಶಿವಯೋಗ ಅಂದ್ರೆ. ಆ ಬೀಗವನ್ನ ತೆಗೆದ ನಂತರ, ಇದರಿಂದ ಈ ಶಿವಾನುಭವ, ಶಿವಯೋಗದಿಂದ ಎಲ್ಲ ತೆಗೆದ ನಂತರ ಸ್ವಸ್ಥ ಘಟಕ್ಕೆ ಸ್ವಸ್ಥ ಕೈಗಳಿಂದ ಸಿಕ್ಕು ಹರಿಯುವುದಲ್ಲದೆ, ಇಲ್ಲಿ ನೋಡಿ ಏನ್ ಬಂತು? ಸ್ವಸ್ಥ ಘಟ ಇರ್ಬೇಕು. ಅದಕ್ಕೆ ಆ ಬೀಗ ಹೇಗಿರ್ಬೇಕಂದ್ರೆ ಸ್ವಸ್ಥವಾಗಿರ್ಬೇಕು. ಎಲ್ಲೋ ಜಂಗ್ ತಿಂದು ಹಳೆ ಕಾಲದೊಂದು ಬೀಗ ನನ್ನ ತೆಗಿತಂದ್ರೆ ಆಗೋಲ್ಲ. ಸ್ವಸ್ಥ ಘಟ ಅಂದ್ರೆ ನಾನು ಶಿವಯೋಗಿ ಆಗಿರಬೇಕು, ಶಿವಯೋಗಕ್ಕೆ ಸಿದ್ಧನಾಗಿರಬೇಕು, ಶಿವಯೋಗದಲ್ಲಿ ತೊಡಗಿರಬೇಕು. ಸಜ್ಜನೆಯಾಗಿ ಮಜ್ಜನಕ್ಕೆರಿವೆ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಲ್ಲ, ಸಜ್ಜನೆಯಾಗಿರ್ಬೇಕು, ಸಜ್ಜನನಾಗಿರ್ಬೇಕು. ಆವಾಗ ಆ ಘಟ ಸ್ವಸ್ಥ ಘಟ ಅನ್ಸಲ್ಪಡ್ತಾ ಇದೆ. ಸ್ವಸ್ಥ ಕೈಗಳಿರ್ಬೇಕ್ರಿ. ಸ್ವಸ್ಥ ಕೈಗಳಂದ್ರೆ ಏನಂದ್ರೆ ಅಲ್ಲಿ ಸುಳ್ಳು, ಮೋಸ, ವಂಚನೆ, ತುಡುಗು ಮಾಡೋದು, ಕೊಲೆ ಮಾಡೋದು, ಹಿಂಸೆ ಮಾಡೋದು, ಈ ಕೈಗಳಿಂದ ನಾನು ಅದನ್ನ ಮಾಡ್ತೀನಿ ಅಂದ್ರೆ ಅದು ಆಗೋಲ್ಲ. ಸ್ವಸ್ಥ ಘಟಕ್ಕೆ ಸ್ವಸ್ಥ ಕೈಗಳಿಂದ ಸಿಕ್ಕು ಹರಿಯುವುದಲ್ಲದೆ ಆವಾಗ ಮಾತ್ರ ಅದು ಆ ಬೀಗ ಓಪನ್ ಆಗುತ್ತದೆಯೇ ಹೊರತು ಮತ್ತೊಂದು ಕೈ ಇಕ್ಕಿ ತುಡುಕಿದಡೆ ಬಿಟ್ಟುದುಂಟೆ ಆ ಸಿಕ್ಕು. ಯಾವುದೋ ಒಂದು ಬೀಗದ ಕೈ ತಗೊಂಡು ಬಂದು ಆ ಬೀಗಕ್ಕೆ ಹಾಕಿದ್ರೆ ಅದನ್ನ ಬಿಡುತ್ತೇನು? ಇಲ್ಲ, ಅದು ಬಿಡೋಲ್ಲ. ಹಾಗೆ ಬಿಡೋಲ್ಲ. ಬೇರೆ ಯಾವ್ದಾದ್ರು ಒಂದು ಕೀಲಿ ಕೈ ತಗೊಂಡು ಬಂದು ಯಾವ್ದಾದ್ರು ಒಂದು ಕೀಲಿ ಕೈ ತೆಗಿಯೋಕ್ಕಾಗುತ್ತಾ? ನೋಡಿ ಅವ್ರ ಉಪಮೆ ನೋಡಿ, ಆಗೋಲ್ಲ. ಇಂತಿ ಕ್ರಿಯೆ ಕಂಡು ಭಾವದಲ್ಲಿ ಭ್ರಮೆ ಹಿಂಗಿ ಜ್ಞಾನದಲ್ಲಿ ಸಂಚವಿಲ್ಲದೆ ನಿಂದ ನಿಲವು. ಏನ್ ಚೆನ್ನಾಗಿದೆ ನೋಡಿ ವಚನ. ಹೀಗೆ
ಒಂದು ಸಮರ್ಪಕವಾದ ಕ್ರಿಯೆಯಲ್ಲಿ, ಅಂದರೆ ಶಿವಯೋಗದಲ್ಲಿ, ಇಷ್ಟಲಿಂಗಾರ್ಚನೆಯ ಕ್ರಿಯೆಯಲ್ಲಿ ಲಿಂಗ ದರ್ಶನ ಮಾಡಿಕೊಂಡು ಭಾವದಲ್ಲಿಯ ಎಲ್ಲಾ ಭ್ರಮೆಗಳನ್ನ ನಷ್ಟ ಮಾಡಿಕೊಂಡು ಶಿವಜ್ಞಾನದಲ್ಲಿ ಯಾವುದೇ ಭಿನ್ನ ಭಾವವಿಲ್ಲದೆ ನಿಂದ ನಿಲುವ ಅಂತ್ಯ ಸ್ಥಳದಲ್ಲಿರುವ ಶಿವಯೋಗಿಯು ನಿಲುವಾಗಿರುತ್ತದೆ ಅಂತ ಮಾರಯ್ಯನವರು ಹೇಳ್ತಿದ್ದಾರೆ. ಹೀಗಾಗಿ ನಾವು ಏನ್ ಮಾಡ್ಕೊಳ್ಬೇಕು? ಸ್ವಸ್ಥ ಘಟ, ಸ್ವಸ್ಥ ಕೈ, ಅರಿವು, ಆತ್ಮ. ಘಟ ಅಂದ್ರೆ ಏನು? ನನ್ನ ಘಟಕ್ಕೆ ನನ್ನ ಈ ಘಟ ಏನಾಗ್ಬೇಕು? ಅದು ನಾನು ಶಿವದೇಹಿ ಆಗಬೇಕು. ಸ್ವಸ್ಥ ಕೈಗಳು, ನಾನು ಶಿವಯೋಗ ಮಾಡ್ಕೊಳ್ಳೋದಿದೆ, ನನ್ನ ಕೈಗಳು ಅತ್ಯಂತ ನಿರ್ಮಲಾತ್ಮಕವಾಗಿರಬೇಕು, ಪರಿಪೂರ್ಣ ಶುದ್ಧತೆಯಿಂದ ಕೂಡಿರಬೇಕು. ಮತ್ತೆ ದಿನನಿತ್ಯ ಇಲ್ಲಿ ಬಂದು ಸ್ವಾನುಭವದ ನೆಲೆಯಲ್ಲಿ ಏನ್ ಹೇಳ್ತಿದ್ದಾರೆ ಆ ಅರಿವನ್ನ ಪಡೆದುಕೊಳ್ಬೇಕು. ಅಂದಾಗ ಮಾತ್ರ ಈ ಕೀಲಿ, ಈ ಬೀಗ ಏನ್ ಹೇಳ್ತಿದಾರಲ್ಲ ಮಾರಯ್ಯನವರು, ಆಗ ತೆಗಿಯೋಕ್ ಬರುತ್ತೆ. ಅದೇನ್ ಬಿಡ್ರಿ, ಇದೇನ್ ಬೇಡ, ನಾ ಬೇರೆ ಒಂದು ಕೀ ತಗೊಂಡ್ ಬರ್ತೀನಿ, ಬೀಗದ ಕೈಯ ತಗೊಂಡ್ ಬಂದ್ ನಾನು ತೆಗಿಯೋಕ್ ಪ್ರಯತ್ನ ಮಾಡ್ತೀನಿ ಅಂದ್ರೆ ಮತ್ತೊಂದು ಕೈ ಎಕ್ಕಿ ತುಡುಕಿದಡೆ ಬಿಟ್ಟದುಂಟೆ ಆ ಸಿಕ್ಕು. ಬಿಡಲ್ಲ ರೀ, ಬಿಡಲ್ಲ, ಹಾಗೆಲ್ಲ ತೆಗಿಯೋಕ್ ಬರಲ್ಲ. ಅದಕ್ಕೆ ಕ್ರಿಯೆಯಲ್ಲಿ ಕ್ರಿಯೆ ಕಂಡು, ಶಿವಯೋಗದಲ್ಲಿ ಕ್ರಿಯೆ ಮಾಡ್ತಾ, ಕ್ರಿಯೆ ಕಂಡು ಅಂದ್ರೆ ಆ ಕ್ರಿಯೆಯಲ್ಲಿಯೇ ಆ ಇಷ್ಟಲಿಂಗವನ್ನ ಕಂಡು, ಆ ಇಷ್ಟಲಿಂಗವೇ ನಿಷ್ಕಲ ಲಿಂಗವಂತ ಭಾವಿಸಿ ಆ ಪಯಣವನ್ನ ಆಚಾರ ಲಿಂಗದಿಂದ ಹಿಡಿದು ನಿಷ್ಕಲ ಲಿಂಗ ತನಕ ನಾವೇನ್ ಹೋಗ್ತೀವಲ್ಲ, ಕ್ರಿಯೆಯಲ್ಲಿ ಕ್ರಿಯೆ ಕಂಡು ಭಾವದಲ್ಲಿ ಭ್ರಮೆ ಹಿಂಗಿ ಯಾವ ಭ್ರಮೆಗಳು ಇಲ್ಲ. ಈಗ ಜ್ಞಾನದಲ್ಲಿ, ಆ ಶಿವಜ್ಞಾನದಲ್ಲಿ ಸಂಚವಿಲ್ಲದೆ ಅಂದ್ರೆ ಏನು? ಮತ್ತೆ ನನಗೆ ಅದು ಬೇಕು ಇದು ಬೇಕು ಸಂಕಲ್ಪ ವಿಕಲ್ಪಗಳಿಗೆ ಯಾವ ಸ್ಥಳವೂ ಇಲ್ಲ. ಒಂದು ಸಂಚಿಟ್ಕೊಂಡು ನಾನು ಮಾಡ್ತಾ ಇಲ್ಲ ರೀ, ಇದನ್ನು ಸಂಚಿಟ್ಕೊಂಡು ನಾನು ಈ ಶಿವಜ್ಞಾನವನ್ನ ಮಾಡ್ಕೊಳ್ತಾ ಇಲ್ಲ, ಶಿವಜ್ಞಾನ ಪಡ್ಕೊಳ್ತಾ ಇಲ್ಲ ಅನ್ನೋ ಭಾವನೆ ಇದೆ. ಹೀಗಾಗಿ ನಾವು ಇಲ್ಲಿಗೆ ಅಂತ್ಯಪ್ರಸಾದಿ ಸ್ಥಳವನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸೋಮವಾರ ಸುಮ್ನೆ ನಿಮಗೆ ಈ ಸೇವ್ಯ ಪ್ರಸಾದಿ ಸ್ಥಳ ಅಂತ ಒಂದೇನಿದೆ ಅಂದ್ರೆ, ಸಿದ್ಧ ಮುಖದಿಂದ ಅಂತ್ಯಪ್ರಸಾದಿಯ ಸ್ವರೂಪವನ್ನು ಹೊಂದಿದ ಈಗ ಲಿಂಗ ಪ್ರಾಣಲಿಂಗಿಯೊಳಗೆ ಪ್ರಸಿದ್ಧ ಮುಖದಿಂದ ತೃಪ್ತಿಯನ್ನು ಹೊಂದಿ ಸೇವ್ಯ ಪ್ರಸಾದಿವಾಗುವನು. ಆತಗೆ ಎಲ್ಲವೂ ಶಿವಮಯವಾಗಿ ತೋರೋದು. ಸದಾ ಆತ ಆನಂದದಲ್ಲಿರ್ತಾನೆ, ಯಾವುದರಲ್ಲಿಯೂ ಆತ ಭೇದ ಕಾಣೋಲ್ಲ. ಆ ದೇಹಕ್ಕೆ ಮೂಲ ಮಣ್ಣು, ಅದೇ ರೀತಿ ವಿಶ್ವದ ಉಗಮಕ್ಕೆ ಸತ್ ಸ್ವರೂಪ ಪರಮಾತ್ಮನೇ ಮೂಲ. ಆ ದೇವನೇ ನಾನೆಂಬ ಅನುಭೂತಿ ಪಡೆದ ಪುಣ್ಯ ಪುರುಷನೇ ಆದಿಪ್ರಸಾದಿ ಸ್ಥಳಿ ಅಂತಾರೆ. ವಿಶ್ವದ ಲಯಸ್ಥಾನ ಕೂಡ ಚಿದ್ರೂಪ ಪರಮಾತ್ಮ, ಅವನೇ ನಾನೆಂಬ ಅನುಭೂತಿ ಪಡಿಬೇಕು ನಾವೆಲ್ಲ. ಅವನಿಗೆ ಅಂತ್ಯಪ್ರಸಾದಿ ಅಂದ್ರು. ಘಟದ ಅದ್ಯಂತಗಳಲ್ಲಿ ಅವಿಕಾರಿಯಾಗಿರುವುದು ಮಣ್ಣು ಹಾಳಾಗೋಲ್ಲ, ಅದು ಅವಿಕಾರಿಯಾಗಿರ್ತಾ ಇದೆ. ಹೀಗಾಗಿ ವಿಶ್ವದ ಉಪಸಂಹಾರಗಳಲ್ಲಿ ನಿರ್ವಿಕಾರನಾಗಿರುವವ ಆನಂದ ರೂಪ ಆ ಪರಮಾತ್ಮ, ಅವನೇ ನಾನು ಅಂತ ಒಂದು ಅನುಭೂತಿಯಲ್ಲಿ ಶಿವಯೋಗಿಯು ಇದ್ದಾಗ ಆತನಿಗೆ ಸೇವ್ಯ ಪ್ರಸಾದಿ ಅಂತಾರೆ. ಅವನು ಸದಾನಂದ ನಿಮಗ್ನ ಆಗಿರ್ತಾನೆ ಅಂತ ಈ ಮುಂದಿನ ಸ್ಥಳವನ್ನ ನಾವು ಮುಂದಿನ ಸೋಮವಾರ ಮತ್ತೆ ನೋಡೋಣ. ಹೀಗಾಗಿ ಇವೆಲ್ಲ ನಾವು ಈಗ ಮೇಲಿಂದ ಮೇಲೆ ಇಂಥ ವಚನಗಳನ್ನ ಯಾಕೆ ಇಲ್ಲಿ ತಗೊಂಡ್ ಬರ್ತಾ ಇದ್ದೀವಿ, ಯಾಕೆ ಅಭ್ಯಸನ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಮೇಲೆ 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 ಸ್ವಲ್ಪ ಹೋಗ್ತಾ ಇದ್ದೀವಿ. ಈಗ ಪ್ರಾಣಲಿಂಗಿ ಸ್ಥಳದಲ್ಲಿದ್ದೀವಿ, ಮುಂದೆ ಇನ್ನು ಪ್ರಸಾದಿ ಸ್ಥಳ ಇದೆ, ಐಕ್ಯ ಸ್ಥಳ ಇದೆ. ಹೀಗಾಗಿ ನಾವು ನಿಧಾನವಾಗಿ ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ಸ್ವಾನುಭವದ ನೆಲೆಯ ಎಲ್ಲಾ ಸಂಘಟಕರಿಗೆ, ಇಲ್ಲಿರುವ ಎಲ್ಲಾ ಶರಣೆಯರ ಪಾದರಗಿಂದಗಳಿಗೆ ನಮಿಸುತ್ತಾ ನಾನು ವಿರಮಿಸುವೆ. ಏನಾದರೂ ತಮಗೆ ಸಂದೇಹ, ಸಲಹೆ, ಸೂಚನೆ ಇದ್ರೆ ನೀವು ಚರ್ಚೆಯಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಭಕ್ತಿಯ ಶರಣಾರ್ಥಿಗಳು ಅಣ್ಣಾರ. ಇಲ್ಲಿನವರೆಗೂ ದಯಾನಂದ ಲೇಪ್ ಅವರು ಎಡೆ ಮಾಡಿರ್ತಕ್ಕಂಥ ಹಿಂದಿನ ವಿಚಾರದ ಬಗ್ಗೆ ಏನಾದ್ರು ಸಂಶಯ ಇದ್ರೆ ಅಥವಾ ಹೆಚ್ಚಿನ ಬೆಳಕಿದ್ರೆ 1-2 ನಿಮಿಷ ತಾವು ಚಿಂತನೆ ಮಾಡ್ಬೋದು. ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸಂಕುಲಕ್ಕೆ ಶರಣಾರ್ಥಿಗಳು. ಸಂಪನ್ನ ಮಾಡ್ರಪ್ಪ, ಮಾಡಿಬಿಡೋಣ. ಇಲ್ಲಿನವರೆಗೂ 61ನೇ ಭಾಗವನ್ನ, ಶಿವಯೋಗದ ಭಾಗವನ್ನ ನಮಗೆ ಎಡೆ ಮಾಡಿರ್ತಕ್ಕಂಥದ್ದು ಏನೊಂದು ಲೇಪರ ಭಕ್ತಿಯ ಶರಣಾರ್ಥಿ ಲಭಿಸ್ತಾ, ಹಿಂದಿನ ಸ್ವಾನುಭವ ನೆಲೆ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಸರ್ವ ಶರಣ ಬಂಧುಗಳು ಭಕ್ತಿಯ ಶರಣಾರ್ಥಿ ಲಭಿಸ್ತಾ ಹಿಂದಿನ ಸ್ವಾನುಭವ ನೆಲೆ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ನಾಳೆ ಯಥಾಸ್ಥಿತಿ ಗುರುದೇವರ
ಮಹೇಶನ ಆಜ್ಞಾನಿಸಿದ ವಚನವನ್ನ ಗುಂಪಿನಲ್ಲಾಗುತ್ತೆ ಹಾಕಲಾಗುತ್ತೆ. ಅವರದು ನಾಳೆ ಭಾರತೀಯವರಿಂದ ಅಪರ ಅವ್ರ ಕಾಂಟ್ಯಾಕ್ಟ್ ಮಾಡಿ ನಾನು ಹಾಕ್ತೀನಿ ನಾನೇ ಗ್ರೂಪ್ ವಚನ ನಾಳೆ ನೋಡುವ ಚಕ್ ಹಾಕೊಂಡ್ರಪ್ಪರ ಅಲ್ಲಿ ನಾನು ನಿಮ್ಗೆ ಕರೆ ಮಾಡ್ತೀನಿ. ಆಯ್ತು ಆಯ್ತು ತಿಳಿಸಿ. ನಾಳೆ ಯಥಾಸ್ಥಿತಿ 8:00 ತಾವುಗಳು ಎಲ್ಲರೂ ಸಹ ಸದ್ಯ ಸಮಯಕ್ಕೆ ಆಗಮಿಸಬೇಕು ಅಂತ ಭಿನ್ನವಿಸ್ಕೊಂತ ಇಂದಿನ ಸದ್ಭಾವತಿ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ. ಜೈ ಗುರು ಬಸವೇಶ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಸರ್ವರಿಗೂ ಭಕ್ತಿ ಶರಣು ಶರಣಾರ್ಥಿಗಳು.